ಅಧ್ಯಾಸಿಕೆ ಪ್ರಸಂಗಮೇ ಚಾರಿ ಶಂಕ. ಈಗ ಅಧ್ಯಾಸ ವಿಷಯ ನಡೆದೈತಿ. ಈಗ ಅಧ್ಯಾಸ ಹೇಳೋರ್ನು ಇದ್ದವು, ಸ್ವಲ್ಪ ಹೇಳಿದೀವಿ. ಈ ಸದ್ಯ ಅಧ್ಯಾಸದ ಪ್ರಸಂಗ ನಡೆದಂತ ತಿಳ್ಕೊಂಡು ಅದರಲ್ಲಿ ನಾವು 4 ಶಂಕ ಮಾಡುತ್ತೇವೆ. ಹಿಂದೆ ಇದೇ ಪೇಜ್ ಮೇಲೆ ಹಿಂದೆ ಅವರು ಯಾವ ರೀತಿ ಅಧಿಷ್ಠಾನ ವಿಷಂ ಸತ್ತ ವಾಸೋ ಅಧ್ಯಾಸ, ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ, ಆತ್ಮಂದು ಅನಾತ್ಮದಲ್ಲಿ ಅಧ್ಯಾಸ ಅಂದಮೇಲೆ ಅನಾತ್ಮ ವಿಶಿಷ್ಟ ಆತ್ಮ ಅವನಿಗೆ ಪಾರಮಾರ್ಥ ಸತ್ತ ಅಂದ್ರೂ ಸಂಭವಿಸುತ್ತದೆ. ಅಂದಮೇಲೆ ಆ ಅಧಿಷ್ಠಾನ ರೂಪ ಅನಾತ್ಮ ವ್ಯಾವಹಾರಿಕ ಸತ್ತ ಎರಡರದು ವಿಷಮ ಸತ್ತ, ಅದು ಪಾರಮಾರ್ಥಿಕ ಸತ್ತ, ಅದು ವಿಷಮ ಸತ್ತ. ಅಧ್ಯಾಸ ಲಕ್ಷಣ ಕೂಡ ಕೊಟ್ಟು ಅದೇ ರೀತಿ 226 ಪೇಜ್ ಮೇಲೆ ಈಚೆ ಕಡೆ ಇಲ್ಲೇ 26 ಹಾಂ ಅಲ್ಲಿ ಬಟ್ಟೆಟ್ಟಲ್ಲಿ ಐಸಿ ಮ್ಯಾಲ ಹಾಂ तैसे स्वप्न का अधिष्ठान साक्षी है. स्वप्न का सच म्याल स्वप्न का अधिष्ठान साक्षी है ताकि स्वरूप से पारमार्थिक सत्ता है. ಸ್ವರೂಪದಿಂದ ಸಾಕ್ಷಿದು ಪಾರಮಾರ್ಥಿಕ ಸತ್ತ, ಸ್ವಪ್ನದಲ್ಲಿರುವ ಪದಾರ್ಥಗಳದು ಪ್ರಾತಿಭಾಷಿಕ ಸತ್ತ, ಸ್ವಪ್ನದಲ್ಲಿರುವ ಪದಾರ್ಥಗಳದು ಪ್ರಾತಿಭಾಷಿಕ ಸತ್ತ. ಆದ್ದರಿಂದ अधिष्ठानते विषम सत्ता होने ते अध्यास का लक्षण संभव्य है, अध्यास का लक्षण संभव्य है ಅಂತ ಇದೀಗ ಹೇಳಿರಲ್ಲ. ಅದಕ್ಕೆ ಇದ್ರ ಮೇಲೆ ವಯಾನ್ ಶಂಕ ಅಂತಾನ ನೀವು ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಅಂತ ಹಿಂದೆ ಹೇಳ್ಕೊಂಡು ಬಂದಿರಿ ಹಿಂದಿನ ಪೇಜ್ ಮೇಲೆ. ಯಾ ಪ್ರಸಂಗ ಮೇ ಚಾರಿ ಶಂಕಾ ಹೋವೆ ಹೈ. ಈ ಪ್ರಸಂಗ ಅಂದ್ರೆ ಅಧ್ಯಾಸದ ಪ್ರಸಂಗದಲ್ಲಿ 4 ಶಂಕಗಳು ಇರುತ್ತವೆ. ಸ್ವಪ್ನ ಪ್ರಪಂಚಕ, ಸ್ವಪ್ನ ಪ್ರಪಂಚ ಇದು ಜಾಗೃತ ಪ್ರಪಂಚ. ಈ ಸದ್ಯ ತೋರೋದು ಜಾಗೃತ ಪ್ರಪಂಚ. ವ್ಯಾವಹಾರಿಕ ಸೃಷ್ಟಿ ದೃಷ್ಟಿವಾದ, ಇದು ಸೃಷ್ಟಿ ದೃಷ್ಟಿವಾದ. ಸ್ವಪ್ನ ಪ್ರಾತಿಭಾಷಿಕ ದೃಷ್ಟಿ ಸೃಷ್ಟಿವಾದ. ಅಂದಮೇಲೆ ಆ ಸ್ವಪ್ನ ಪ್ರಪಂಚಕ್ಕೆ ಅಧಿಷ್ಠಾನ ನೀವು ಸಾಕ್ಷಿ ಅಂತ ಪೂರ್ವ ಹೇಳಿದ್ರಿ. ಅಂದ್ರೆ ಹಿಂದೆ 226 ಪೇಜ್ ಬರೀರಿ. ಅದರಲ್ಲಿ ಹಿಂದೆ ಪೂರ್ವ ಅಂದ್ರೆ ಮತ್ತೆ ಎಲ್ಲಿ ಹುಡುಕಾಡ್ಬೇಡ್ರಿ, ಹಿಂದೆ 226 ಚಿಕನ್ ಪೇಜ್ ಮೇಲೆ ಇಲ್ಲೇ ಇದೆ. ತಿರುಸೋದಿಲ್ಲ ಇಲ್ಲಿ ಮ್ಯಾಲ, ಬಟ್ ಮ್ಯಾಲ ಅಲ್ಲಿ ಅದಲ್ಲ ಇದೆ ಅಲ್ಲಿ ಈಗ ಅಲ್ಲಿ ಹಿಂದೆ ಅಲ್ಲಿ ತೈಸಾ ಅಂದ್ರೆ ಅಧಿಷ್ಠಾನ ವಿಷಮ ಸತ್ತ ವಾಸು ಅಧ್ಯಾಸ ಲಕ್ಷಣ ಆತ್ಮಂದು ಅನಾತ್ಮದಲ್ಲಿ ಇಲ್ಲಿ ಪರ್ಯಂತ ಹೇಳ್ಕೊಂಡು ಬಂದೇವಲ್ಲ, ಅದು ಅಧಿಷ್ಠಾನ ವಿಷಮ ಸತ್ತ ವಾಸು ಅಧ್ಯಾಸ ಲಕ್ಷಣ ಕೂತು. ಅದರಂತೆ ಸ್ವಪ್ನಕ್ಕೆ ಅದ್ಮ್ಯಾಲ ತೈಸೆ ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಅಂತ ನಾವು ಹೇಳ್ಕೊಂಡು ಅಲ್ಲಿ ಏನು ಬರೋದಿಲ್ಲ ಹೇಳಿದೆವು. ಅಂದಮೇಲೆ ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು ಪ್ರಾತಿಭಾಷಿಕ ಸತ್ತಾ ಇದ್ದಾವ, ಸಾಕ್ಷಿ ಏನಿದ್ದಾನ ಇವ ಪಾರಮಾರ್ಥಿಕ ಸತ್ತಾ ಇದ್ದಾನ. ಅಂದ್ರೆ ಅಧಿಷ್ಠಾನ ವಿಷಮ ಸತ್ತ ಅವವಾಸು ಅಧ್ಯಾಸ ಕುತ್ತು ಅಂತ ಅಲ್ಲಿ ಹೇಳ್ಯಾರಲ್ಲ. ಈ ಕಡೆ ಈಗೇನು ಬಾರದಲ್ಲ ತೆಳ ಪೂರ್ವ ಕಯಾಹಿ ಅಂತ ನೋಡು, 2 ಲೈನ್ದಾಗ ಪೂರ್ವ ಅಂದ್ರೆ ಪೂರ್ವ. ಆ ಪೂರ್ವದಲ್ಲೇ ಹಿಂದಿಂದಂದ್ರೆ 20 226 226 ಅಂತ ಹಿಂಗೆ ಬರಿಬೇಕು. ಅಂದ್ರೆ ಎಲ್ಲಿ ಹೇಳ್ಯಾರ, ಎಲ್ಲಿ ಹೇಳಿರಿ ಪೂರ್ವ ಅಂದ್ರೆ ಅಂತ ನಿಮ್ಗೆ ಇದು ಆಗ್ಬಾರ್ದು. ಹಿಂದಿನ ಪೇಜೇ ಬರಿಬೇಕದು, ಮತ್ತೊಂದೇನಿಲ್ಲ. ಪೂರ್ವಕಯ ಸಂಭವೇನಿ, ಅದು ಸಂಭವಿಸುವುದಿಲ್ಲ ಅಂತ ಪೂರ್ವ ಪಕ್ಷಿ ಇದು ಶಂಕಾದ ಸಂಶಯ ಆರೋಪ ಶಂಕ. कहते जिस अधिष्ठान में जो आरोपित होवे, ಯಾವ ಅಧಿಷ್ಠಾನದಲ್ಲಿ ಯಾವುದು ಆರೋಪಿತ ಇರುವುದೋ. ಈಗ ಅಧಿಷ್ಠಾನ ಅಂದ್ರೆ ಅಧಿಷ್ಠಾನ ಲಕ್ಷಣಗಳು ಬಗಳದಾವ. परंतु जो आप निर्विकार रूप से स्थित होवे और अविद्याकृत कल्पित का आश्रय होवे, सो अधिष्ठान ನುಕೊಂಡಿರ್ತದ. ಅಥವಾ ಸ ವಿಲಾಸ ಅಜ್ಞಾನ ವಿಷಯ ಅಧಿಷ್ಠಾನ.
ಸವಿಲಾಸ ಕಾರ್ಯಸಹಿತ ಅಜ್ಞಾನಕ್ಕೆ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಅಧಿಷ್ಠಾನ ಅನ್ರಿ. ಅದಕ್ಕೆ ಅಧಿಷ್ಠಾನ. ಕಾರ್ಯ ಕಾರ್ಯ ಅಂದ್ರೆ ಪ್ರಪಂಚ, ಅದು ಜಾಗೃತದಲ್ಲಿರಲಿ ಸ್ವಪ್ನದಲ್ಲಿರಲಿ ಕಾರ್ಯ. ಆ ಕಾರ್ಯ ಪ್ರಪಂಚ ಅಜ್ಞಾನ ಸಹಿತ ಯಾವುದು ವಿಷಯ ಅಂದ್ರೆ ಅಜ್ಞಾನ ಕೂತ್ಕೊಂಡೆ, ಅಜ್ಞಾನದೇ ಕಾರ್ಯದು, ಅದಕ್ಕೆ ವಿಷಯ ಯಾವುದಂದ್ರೆ ಅಧಿಷ್ಠಾನ. ಅದು ಜಾಗೃತದಲ್ಲಿರಲಿ ಸ್ವಪ್ನದಲ್ಲಿರಲಿ. ಅಂದ್ರೆ ಸವಿಲಾಸ ಅಜ್ಞಾನ ವಿಷಯ ಅಧಿಷ್ಠಾನ. ಅಥವಾ ಚಂದ್ರೋದಯದಾಗ ಹೇಳಿದರು, ಇನ್ನು ಬರೋದ ನಿಮ್ಮ ಜೋ ಆಪ್ ನಿರ್ವಿಕಾರ ರೂಪ से स्थित होवे ಅವರ ವಿದ್ಯಾಕೃತ ಕಲ್ಪಿತ ಆಶ್ರಯ ಹೋವೆ ಸೋ ಅಧಿಷ್ಠಾನ. ಅಧಿಷ್ಠಾನ ಯಾವಾಗ ಬರ್ತೈತಿ? ಯಾವ ಕಾಲದಲ್ಲಿ ಕಲ್ಪಿತ ವಿಷಯ ಅಥವಾ ಭ್ರಾಂತಿ ಪ್ರಪಂಚ ನಮ್ಗೆ ತೋರ್ತದ ಆ ಕಾಲದಲ್ಲಿನೇ ಅದಕ್ಕೆ ಅಧಿಷ್ಠಾನನೂ ಹೆಸರು ಬರ್ತೈತಿ. ಅದಕ್ಕೆ ಅಧಿಷ್ಠಾನನೂ ಹೆಸರು ಬರ್ತೈತಿ. ಈಗ ಇಲ್ಲೇ ಹಗ್ಗ ಬಿದ್ದದ, ಇದು ಹಗ್ಗ, ಇದಕ್ಕೆ ಅಧಿಷ್ಠಾನ ಬರಲ್ಲ. ಇದಕ್ಕೆ ಅಧಿಷ್ಠಾನ ಅಂತೀನೇನು ಇಲ್ಲ. ಇದೇ ಹಗ್ಗಿನಲ್ಲಿ ಯಾವ ಕಾಲದಾಗ ನಮ್ಗೆ ಹಗ್ಗವೇ ಹಾವಾಗಿ ತೋರ್ಲಿಕ್ಕತ್ತು ಅಂದ್ರೆ ಆವಾಗ ಇದಕ್ಕೆ ಅಧಿಷ್ಠಾನ. ಅಂದರೆ ಆ ವಸ್ತು ಭ್ರಾಂತಿಯಿಂದ ನಾವು ತೋರ್ಲಕ್ಕತ್ತಪ್ಪ ಅಂದ್ರೆ ಅದಕ್ಕೆ ನಾವು ಅಧಿಷ್ಠಾನ ಅಂತೀವಿ. ಅದಕ್ಕೆ ಜೋ ಆಪ್ ನಿರ್ವಿಕಾರ ರೂಪ से स्थित होवे, जो आप निर्विकार रूप से स्थित होवे और अविद्याकृत कृत केलेल्या कल्पित कार्य का आश्रय. ಕಲ್ಪಿತ ಕಾರ್ಯ ಅಂದ್ರೆ ಸರ್ಪ, ಕಲ್ಪಿತ ಕಾರ್ಯ ಅಂದ್ರೆ ಸರ್ಪ. ಆ ಸರ್ಪಕ್ಕೆ ಯಾವುದು ಆಶ್ರಯವಾಗಿರುವುದೋ ಅದಕ್ಕಂತೆ ಅಧಿಷ್ಠಾನ. ಯಾವುದೋ ತಾನು ನಿರ್ವಿಕಾರ ರೂಪದಿಂದ ಇದ್ದುಕೊಂಡು ಮತ್ತು ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಯಾವುದು ಆಶ್ರಯವಾಗಿರುವುದೋ ಅದಕ್ಕೆ ಅಧಿಷ್ಠಾನ ಅನ್ರಿ. ತಿಳಿತಾ? ಅದು ನಿಮ್ಗೆ ಒಂದು ಪದಕೃತಿ ಅದಷ್ಟು ಗೊತ್ತಾಗಲ್ಲ. ಜೋ ಆಪ್ ನಿರ್ವಿಕಾರ से स्थित होवे, ನಾವು ಇಟ್ಟೆವು ಶುದ್ಧ ಚೈತನ್ಯ ನಿರ್ವಿಕಾರ ರೂಪದಿಂದ ಇದ್ದಾನ. ಪರಂತು ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಶುದ್ಧ ಅಲ್ಲ. ಶುದ್ಧ ಅನ್ನೋದು ಮತ್ತು ಆಶ್ರಯ ಅನ್ನೋದು ವ್ಯಾಗ ದೋಷ ಬರ್ತದೆ. ಅದಕ್ಕೆ ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅಂದ್ರೆ ಈಶ್ವರ. ಬರೀ ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಇಟ್ಟೆ ಅಂದ್ರೆ ಅವಿದ್ಯೆ ಐತಿ, ಅವಿದ್ಯೆ ಐತೇನಿಲ್ಲ. ಪರಂತು ಅದು ನಿರ್ವಿಕಾರ ರೂಪದಿಂದ ಇಲ್ಲ, ಪರಿಣಾಮ ಆಗಿನೇ ಹಾವಾಗ್ಯದ. ಅದು ನಿರ್ವಿಕಾರ, ಅವಿದ್ಯಾ ನಿರ್ವಿಕಾರ ರೂಪದಿಂದ ಅಲ್ಲ. ಬರೇ ಅಂದ್ರೆ ಹಿಂಗೆ ಎರಡೆರಡು ಬರ್ತಾವಲ್ಲ, ಅದು ಪದಕೃತಿ ಬಿಡಿಸಿ ಬರ್ತಪ್ಪ ಅಂದ್ರೆ ನಮ್ಗೆಲ್ಲ ಕಡೆ ಜ್ಞಾನ ಆಗ್ತದೆ ಅನ್ನೋದು. ಆಯ್ತಾ? ಯಾವ अधिष्ठान जिस अधिष्ठान में जो आरोपित होवे, आरोपित ಅಂದ್ರೆ ಆರೋಪ ಮಾಡಲ್ಪಟ್ಟಂತ ವಸ್ತು. ಆರೋಪ ಎದಕ್ಕತ್ತೀರಿ? ವಸ್ತು ಮೇ ಅವಸ್ತು ಕರಿ ಕಥನ್ ಆರೋಪ. ಆರೋಪ ಇದು ಆರೋಪ ಮಾಡ್ತೇವೆ ನಾವು. पण ಆರೋಪ ಅಂದ್ರೆ ಎದಕ್ಕಂತೀರಿ? ಅಧ್ಯಾಸ ಅಂದ್ರೆ ಎದಕ್ಕಂತೀರಿ ಅಂದ್ರೆ ಅವಳ ಲಕ್ಷಣ ಸ್ವರೂಪ ಹೇಳಿದೆವು. ಆರೋಪ ಅಂದ್ರೆ ಎದಕ್ಕಂತೀರಿ? ಇದ್ದ ವಸ್ತುವಿನಲ್ಲಿ ಇದ್ದ ಮೊದಲು ಇರಬೇಕದು. ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತು ನಾವು ಕಲ್ಪನೆ ಮಾಡಿ ಹೇಳ್ತೇವೆ, ಅದಕ್ಕೆ ನಾವು ಆರೋಪ. ಅದು ವಸ್ತು ಏನೈತಿಲ್ಲ ಅದಕ್ಕೆ ಆರೋಪಿತ ಅನ್ಬೇಕು. ವಸ್ತು ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿಯನ್ನು ನಾವು ಮಾಡಿ ಹೇಳುತ್ತೇವೆ, ಆ ಗಣಪತಿ ಆರೋಪಿತ. ಮಣ್ಣ ಇದು ಅಧಿಷ್ಠಾನ. ವಸ್ತು ಇದ್ದ ವಸ್ತು ಮೊದಲೇ ಇದ್ದುದು. ಆರೋಪ, ಆರೋಪಿತ, ಆರೋಪ್ಯ ಒಂದೈತು. ಆರೋಪ್ಯ ಅಲ್ಲಲ್ಲ, ಆರೋಪಿತ ಅಂದ್ರೆ ವಸ್ತು. ಆರೋಪ್ಯ, ಆರೋಪ್ಯ ಅಂದ್ರೆ ಏನು? ಇಲ್ಲ, अधिष्ठान से जो अभिन्न हुए और अधिष्ठान को ढापे ताको आरोप्य कहिए. ಆರೋಪ್ಯ ಕೈಹಿ. ಅಧಿಷ್ಠಾನದೊಡನೆ ಅಭಿನ್ನವಾಗಿ ಇದ್ದುಕೊಂಡು ಆ ಅಧಿಷ್ಠಾನವನ್ನು ಯಾವುದು ತೋರ್ಲಾರ್ದಂಗ ಮಾಡಿರುವುದೋ ಅದಕ್ಕೆ ಆರೋಪ್ಯ ಪೋಕಿಯದದು. ಈ ಏನು ಜೀವ ಇದ್ದಾನ ಚಿದಾಭಾಸ, ಇವ ತನಗ ಅಧಿಷ್ಠಾನವಾಗಲ್ಪಟ್ಟಂತ ಕೂಟಸ್ಥನನ್ನು ಮುಚ್ಚಿ ತೋರ್ಲಾರ್ದಂಗ ಮಾಡಿ ತಾನೇ ಏನೀಗ ವ್ಯವಹಾರ ಮಾಡ್ಲಕತ್ತಾನೆ. ಈಗ ಏನು ವ್ಯವಹಾರ ಮಾಡ್ಲಕತ್ತಲ್ಲ, ಇದೆಲ್ಲ ಚಿದಾಭಾಸನ ವ್ಯವಹಾರ. ತನಗ ಅಧಿಷ್ಠಾನವಾಗಲ್ಪಟ್ಟಂತ ಕೂಟಸ್ಥನನ್ನು ತೋರ್ಲಾರ್ದಂಗ ಮಾಡಿ ಏನು ವ್ಯವಹಾರ ಮಾಡ್ತಾನ, ಇದಕ್ಕೆ ಆರೋಪ್ಯ. ಅಧಿಷ್ಠಾನ ಸೇ ಅಭಿನ್ನ ಹೋಯ್ಕೆ. ಅಭಿನ್ನ ಅಂದ್ರೆ ಕೂಡ್ಕೊಂಡು ಇದ್ಕೊಂಡು, ಮಿನ್ನಿಲ್ಲ, ಅಭಿನ್ನ ಇದ್ಕೊಂಡು
जो अधिष्ठान को ढापे ताकू आरोप्य प्य किस अधिष्ठान से संबंध प्रतीत हुए है ಯಾವ ಅಧಿಷ್ಠಾನದಲ್ಲಿ ಯಾವುದು ಆರೋಪಿತ ಇರುವುದೋ ಆ ಅಧಿಷ್ಠಾನದೊಡನೆ ಸಂಬಂಧ ತೋರುತ್ತದೆ ಆ ವಸ್ತುವಿಂದು ಅಧಿಷ್ಠಾನದೊಡನೆ ಸಂಬಂಧ ತೋರುತ್ತದೆ ಸಂಬಂಧ ನೋಡು ಸಂಬಂಧ ಬೇರೆ ಸಂಬಂಧ ಸಂಬಂಧ ವಾಲೆಕು ಸಂಬಂಧಿ ಕೈ ಸಂಬಂಧ ಉಳುದು ಕೋವೆ ಈಗ ಅದು ಉದಾಹರಣೆ ಹೇಳ್ತಾರೋ ಜೈಸೆ ಶುಕ್ತಿ ಮೇ ಆರೋಪಿತ ರಜತ ಹೈ ಶುಕ್ತಿಯಲ್ಲಿ ಆರೋಪಿತ ಯಾವುದದ ಅಂದ್ರೆ ಬೆಳ್ಳಿ ಶುಕ್ತಿಯಲ್ಲಿ ಆರೋಪಿತ ಬೆಳ್ಳಿ ಸೊ ಇದಂ ರಜತಂ ಇದಂ ರಜತಂ ಇದು ಬೆಳ್ಳಿ ಇದು ಬೆಳ್ಳಿ ಅಂದ್ರ ಇದಂ ಅಂದ್ರೆ ಅದಕ್ಕಂತೀರಿ ಅಂತ ಕೇಳಿದ್ರೆ ಸಮೀಪವೇ ಪೂರ್ವವೇ ವರ್ತಮಾನ ಕಾಲ ಹೋಗಿ ಇದಂ ಅಂದ್ರೆ ಅದಕ್ಕಂತೀರಿ ಸಮೀಪ ಇರಬೇಕು ವರ್ತಮಾನ ಕಾಲ ಇರಬೇಕು ಪೂರ್ವ ಸಮೀಪ ಇರಬೇಕು ಪೂರ್ವ ಇರಬೇಕು ಅಂತ ವರ್ತಮಾನ ಕಾಲ ಇರಬೇಕು ಹೌದಲ್ಲ ಹೆಂಗೆ ಸಮೀಪ ಅಂತ ಕೇಳಿದರೆ ಈಗ ಇದು ಸಮೀಪದ ಇದು ಪೂರ್ವ ಅಂದ್ರೆ ಏನು ಈಗ ಇಲ್ಲಿ ಈಗ ಹಗ್ಗಾಲಿ ಬಿದ್ದೈತಿ ನಮ್ಮ ಹಾವಿನ ಅಭ್ಯಾಸ ಆಗ್ತದೇನು ಇಲ್ಲ ಅಷ್ಟೇ ನಮ್ಗೆ ಕಾಣಿಸೋಟ್ ಮುಂದೆ ಒಂದು 4 ಫೀಟ 3 ಫೂಟ ಒಂದು ಇದ್ದತ್ತಂದ್ರೆ ಹಗ್ಗ ನೋಡಿದ ಕೂಡಲೇ ಹಾವಿನ ಅಭ್ಯಾಸ ಆಗ್ತದೆ ಅಂದ್ರೆ ಮುಂಭಾಗದಲ್ಲಿ ಬೇಕು ಪೂರ್ವ ಪೂರ್ವ ಅಂದ ಕೂಡಲೇ ನೀವು ಹಿಂದೆನೂ ಅಂತ ಪೂರ್ವ ಸಮೀಪ ಅದಕ್ಕೆ ನಾವು ಸಮೀಪ ಅಂತ ಸಮೀಪ ಅಂದ್ರೆ ಇಷ್ಟು ಬೇಕು ಅಂದ್ರೆ ಅಷ್ಟು ದೂರನೂ ಇಲ್ಲ ಬರೀ ಸಮೀಪ ಬಂದು ಯಾಕೆ ಪೂರ್ವ ಹಿಂದಿನ ಸಮೀಪನೇ ಆಗ್ತದ ಹಿಂದೂ ಸಮೀಪ ಆಗ್ತದಿಲ್ಲ ಹಿಂದೆ ನಮ್ಮ ಹಿಂದೆ ಅದಕ್ಕೆ ನಾವು ಮುಂಭಾಗದಲ್ಲಿ ಪೂರ್ವ ಇಟ್ಟಿದ್ದೆವು ಎರಡು ಹಿಂದೂ ಹಾಗೆ ಬಿದ್ದಿತ್ತು ಅಂದ್ರೂ ನಮ್ಗೆ ಅಭ್ಯಾಸ ಆಗಲ್ಲ ಭಾಳ ದೂರ ಬಿದ್ದಿತ್ತು ಅಂದ್ರೂ ಅಭ್ಯಾಸ ಆಗಲ್ಲ ಈ ಸಮೀಪವೂ ಬೇಕು ಮತ್ತು ಮುಂಭಾಗದಲ್ಲಿ ಪೂರ್ವನೂ ಬೇಕು ಇನ್ನು ವರ್ತಮಾನ ಕಾಲ ಯಾಕೆ ಇಟ್ಟಿರಿ ಅಂತ ಕೇಳಿದರೆ ಈ ಬೆಳ್ಳಿ ಏನೈತಿಯಲ್ಲ ಬೆಳ್ಳಿ ಆ ಇದಮದ ಸಂಬಂಧನ ತಕ್ಕೊಂಡೇ ಬೆಳಿ ತೋರ್ತೈತಿ ಇದಂ ಸಂಬಂಧ ಬಿಟ್ಟು ಬೆಳಿ ತೋರಲ್ಲ ಬೆಳ್ಳಿ ಇದಂ ಸಂಬಂಧ ಬಿಟ್ಟು ತೋರಲ್ಲ ಈಗ ನಾವು ವ್ಯವಹಾರದ ಅಂತೀವಿ ಇದು ಬೆಳ್ಳಿ ಇದು ಹಾವ ಈ ರಜತ ಹೈ ಈ ಬ್ಯಾಂಗಡಿ ಹೈ ಈ ಅಬ್ರಕ್ ಹೈ ಅಂತವೆಲ್ಲ ಇದು 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 ಕನ್ನಡದಾಗ ಇದೆ ಇದು ಹಿಂದಿ ಒಳಗ ಎ ಐ ಅಂತ ಇದನ್ನ ಸಂಬಂಧ ತೋರಲ್ಲ ಅಂತ ಸಂಬಂಧ ಪಡ್ಕೊಂಡೇ ಬೆಳಿ ತೋರ್ತದೆ ಇದನ್ನ ಬಿಟ್ಟು ಬೆಳಿ ತೋರಲ್ಲ ಇದನ್ನ ಬಿಟ್ಟು ಬೆಳಿ ತೋರಲ್ಲ ಪರಂತು ಈ ಇದಮ್ ಆ ಬೆಳ್ಳಿದ್ದು ಅಲ್ಲ ಇದಮ್ ಏನೈತಲ್ಲ ಇದು ಬೆಳ್ಳಿದ ಅಲ್ಲ ಪರಂತು ಭ್ರಾಂತಿ ಕಾಲದಲ್ಲಿ ಈ ಇದಮ್ ಆ ಅಧ್ಯಸ್ಥನ ಕೂಡ್ಕೊಂಡೇ ತೋರ್ತದೆ पण ಭ್ರಾಂತಿ ಕಾಲದಲ್ಲಿ ಈ ರಜತದ ಇದಮ ರಜತದ ಅಲ್ಲ ಅಂತ ಗೊತ್ತಾಗಲ್ಲ ಯಾವಾಗ ಭ್ರಾಂತಿ ನಿವೃತ್ತಿ ಆಯಿತು ಆ ಕಾಲದಲ್ಲಿ ಈ ಇದಮ್ ಯಾಕ ಈಗ ಏನಂತಾನೆ ಕಡೆ ಇದಂ ರಜ್ಜು ಇದಂ ಶುಕ್ತಿ ಅಂದ್ಮೇಲೆ ಇದಮ್ ಇದು ರಜತದ ಅಲ್ಲ ಇದಮ್ ಇದು ರಜತದು ಅಲ್ಲ ಇದಂ ರಜತಂ ಹಿಂಗ ಅಭ್ಯಾಸ ಆಗ ಇದು ಬೆಳ್ಳಿ ಅಂತ ಹಿಂಗ ನಮ್ಗ ಅಭ್ಯಾಸ ಇದಂ ಸಂಬಂಧ ತಕ್ಕೊಂಡೇ ಬೆಳೆ ತೋರ್ತದೆ ಸ್ವತಂತ್ರ ಬೆಳ್ಳಿ ತೋರುವುದಿಲ್ಲ ಅಭ್ಯಾಸ ಆಗುವಾಗ ಸರ್ಪ ರಜತ ಹಿಂಗಾಗ್ತದೇನು ये सर्प है ये रजत है ಅಂದ್ರೆ ಇದಂ ಸಂಬಂಧ ತಕ್ಕೊಂಡೇ ತೋರ್ತದೆ ಅಂದ್ರೆ ಅಧಿಷ್ಠಾನ ಸಂಬಂಧ ತಕ್ಕೊಂಡೇ ಅಧ್ಯಸ್ಥ ವಸ್ತು ತೋರುತ್ತದೆ ಅಧ್ಯಸ್ಥ ವಸ್ತು ಅಧಿಷ್ಠಾನ ಬಿಟ್ಟು ತೋರುವುದೇ ಇಲ್ಲ इस रीति से शुक्ति की इदमता से संबंध प्रतीत हुए है ಈ ರೀತಿಯಿಂದ ಶುಕ್ತಿಯ ಇದಮತಾದೊಡನೆ ಸಂಬಂಧ ತೋರುತ್ತದೆ ಶುಕ್ತಿಯ ಇದಮತಾದೊಡನೆ ಆ ಬೆಳ್ಳಿ ಸಂಬಂಧವಾಗಿಯೇ ತೋರುತ್ತದೆ और ಎರಡನೇದು आत्मा में कर्तृत्वादि आरोपित है ಆತ್ಮನಲ್ಲಿ ಕರ್ತೃತ್ವಾದಿಗಳು ಕರ್ತೃತ್ವ ಭೋಕ್ತೃತ್ವ ಸುಖಿ ದುಃಖಿ ಅಂತ ಭ್ರಾಂತಿಗಳು ಅದಾವಲ್ಲ ಅಹಂ ಕರ್ತ ಅಹಂ ಭೋಕ್ತ ಅಂತಂದಲ್ಲ ಇವೆಲ್ಲ
ಬರೀ ಈಗ ಇಲ್ಲಿ ಇನ್ನೊಂದೇನು, ಈಗ ಮೊದಲ ಇದಂ ರಜತಂ ಅಂತ ಕೊಟ್ಟಿರಿ, ಮತ್ತೆ ಇದೊಂದು ದೃಷ್ಟಾಂತ ಯಾಕೆ ಕೊಟ್ರಿ ಅಂದ್ರೆ ನೀವು ಸುಕ್ಕಿಯಲ್ಲಿ ತೋರುವ ಇದಂಥ ಸಂಬಂಧ ಬೆಳೆಯಲ್ಲಿ ತೋರ್ತಾ ತಿಳ್ಕತ್ತೀರಿ. ಅದು ಸೂಕ್ಷ್ಮ ವಿಚಾರ ಅಥವಾ ಮುಖ್ಯ ಸಿದ್ಧಾಂತ ಒಳಗೆ ನೋಡಿದರೆ ಎಲ್ಲ ಅಧ್ಯಾಸಕ ಚೇತನ್ಯ ಅಧಿಷ್ಠಾನ, ಇದಂ ಅಧಿಷ್ಠಾನ ಆಗುವುದೇ ಇಲ್ಲ. ಇದಂ ಸಂಬಂಧ ತೋರಿದರೂ ಕೂಡ ಅಧಿಷ್ಠಾನ ಸಂಬಂಧ ಆಗೋದಿಲ್ಲ. ಅದು ಇದಂ ಸೂಕ್ಷ್ಮ ವಿಚಾರ ಅಥವಾ ಮುಖ್ಯ ಸಿದ್ಧಾಂತ ಒಳಗೆ ನೋಡಿದ್ರೆ ಎಲ್ಲ ಅಧ್ಯಾಸಕ್ಕೆ ಚೇತನನೇ ಅಧಿಷ್ಠಾನ, ಚೇತನನೇ ಅಧಿಷ್ಠಾನ. ಮತ್ತು ನೀವು ಏನು ಇಲ್ಲಿ ಶುಕ್ತಿ ಇದಂಗೆ ಹೇಳಕತ್ತೀರಲ್ಲ, ಆತ್ಮ ತಗೋ, ಆತ್ಮ ಚೇತನ. ಮತ್ತು ಅಂದಾಗ ನಿಮ್ಗೆ ಎರಡನೇ ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಕೇಳಿದರೆ, ಯಾರಾದರೂ ಎಲ್ಲ ಅಧ್ಯಾಸಕ್ಕೆ ಚೇತನವೇ ಅಧಿಷ್ಠಾನದ, ಚೇತನವೇ ಅಧಿಷ್ಠಾನ. ರಜ್ಜು ಅವಚಿನ ಚೇತನ್, ರಜ್ಜು ಉಪಿತ್ ಚೇತನ್, ವೃತ್ತಿ ಉಪಿತ್ ಚೇತನ್, ವಿಚಾರ ಸಾಗರ ಎರಡನೇ ತರಂಗದ. ಅಂದಮೇಲೆ ಚೇತನ ಅಧಿಷ್ಠಾನ ಹೇಳಲಿಕ್ಕಾಗಿ ಇವು ಶುಕ್ತಿಯಲ್ಲಿ ಇದಮ ಶುಕ್ತಿ ಯಾಕೆ ಹೇಳ್ಕತ್ತೀರಿ, ಅವು ಅಧಿಷ್ಠಾನ ಆಗೋದಿಲ್ಲ ಅಂದಮೇಲೆ ಆತ್ಮನಲ್ಲಿ ತಗೋ ದೃಷ್ಟ, ಎರಡನೇ ದೃಷ್ಟಾಂತ ಆಯ್ತಾ. ಆತ್ಮ ಮೇ ಕರ್ತೃತ್ವಾದಿ ಆರೋಪಿತ ಹೈ, ಕರ್ತೃತ್ವಾದಿಗಳು ಏನಿದ್ದಾವ ಆರೋಪಿತ ಇದ್ದಾವ. ಇವೆಲ್ಲ ಆರೋಪ ಮಾಡಿ ಹೇಳ್ತೇವೆ ನಾವು. ವಾಸ್ತವಿಕ ಆತ್ಮನಲ್ಲಿ ಕರ್ತಾ ಭೋಕ್ತಾ ಇವು ಯಾವಿಲ್ಲ, ಕರ್ತಾ ಭೋಕ್ತಾ ಯಾವೂ ಇಲ್ಲವಿಲ್ಲ. ಕರ್ತಾ ಮನ್ಯತೆ ಏನದು ಭಗವದ್ಗೀತಾ, ವಿಮೂಢಾತ್ಮ ಹಂ ಕರ್ತಾ ಮನ್ಯತೆ. ಅಹಂಕಾರ ವಿಮೂಢಾತ್ಮ ಕರ್ತಾ ಮನ್ಯತೆ. ಅಹಂಕಾರದಿಂದ ಕೂಡಲ್ಪಟ್ಟಂತಹ 3 ಜನರು ಆತ್ಮನಿಗೆ ಕರ್ತ ಅಂತ ಅಂತಾರೆ. ವಾಸ್ತವಿಕವ ಕರ್ತ ಅಲ್ಲ, ವಾಸ್ತವಿಕವ ಆತ್ಮ ಕರ್ತ ಅಲ್ಲ, ಕರ್ತನೂ ಅಲ್ಲ ಭೋಕ್ತಾನೂ ಅಲ್ಲ. ಅವನಲ್ಲಿ ಕರ್ತೃತ್ವಾದಿಗಳು ಇಲ್ಲವೇ ಇಲ್ಲ. ಸೊ ಅಹಂ ಕರ್ತ ಈ ರೀತಿ ಸೇ ಸಂಬಂಧ ಪ್ರತೀತ ಹೋವೆ. ಆದರೂ ಅಭ್ಯಾಸ ಆಗೋ ಕಾಲದಾಗ ಅವ ಅಭ್ಯಾಸ ಅಂತ ಅಹಂ ಕರ್ತ, ವಾಸ್ತವ ಕರ್ತ ಅಲ್ಲ. पण ಕರ್ತ ಅನ್ನೋದು ಇವನು ಆತ್ಮನಲ್ಲಿ ಅಭ್ಯಾಸ ಅದ, ಅವ ಕರ್ತ ಅಲ್ಲ. ಕರ್ತ ಅಲ್ಲದಿದ್ದರೂ ಕೂಡ ಕರ್ತಾದ ಭ್ರಾಂತಿ ಆಗ್ಯದ. ಕರ್ತ ಭೋಕ್ತ ಮೊದಲಾದವುಗಳು ಇವು ಅಧ್ಯಾಸ, ಭ್ರಾಂತಿ, ತಪ್ಪ ತಿಳುವಳಿಕೆ. ಈ ರೀತಿ ಸಂಬಂಧ ಪ್ರತೀತ ಹೋವೆ. ತಿಳಿತಾ? ಇಲ್ಲಿದಂಗೆ ತಿಳಿತಲ್ಲ ಇವು. ನೀವು ಸ್ವಪ್ನಕ್ಕೆ ಅಧಿಷ್ಠಾನ ಏನು ಹೇಳಿದ್ರಿ? ಭಾಷೆ ಅನ್ಬೇಡ್ರಿ, ಸಾಕ್ಷಿ ಅಟ್ಟೆ ಅನ್ರಿ. ಸಾಕ್ಷಿ ಭಾಷೆ ಅಂದ್ರೆ ನಿಮ್ಗೆ ಏನು ಅವ್ರು ಮೊದಲೇ ಶುರುವಾತಿಗೆ ಏನು ಎದ್ರ ಬಗ್ಗೆ ಹೇಳ್ಕತ್ತಾರ ಶಂಕ ಎದ್ರು ಸಾಕ್ಷಿ. ನೀವು ಸ್ವಪ್ನಕ್ಕೆ ಅಧಿಷ್ಠಾನ ಸಾಕ್ಷಿ ಅಂತ ಹೇಳಿರಿ, ಹಿಂದೆ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ಕತ್ತಾನವ. ಶಂಕ ಅದು ನೆನಪಿಟ್ಕೋಬೇಕು. ಅದಕ್ಕೆ ಇವು ಉದಾಹರಣೆ ಕೊಟ್ಟನು. 2 ಉದಾಹರಣೆ ಯಾಕೆ ಕೊಟ್ಟನ? ನೀವು ಸ್ವಪ್ನ ಪ್ರಪಂಚಕ್ಕೆ ಅಧಿಷ್ಠಾನ ಸಾಕ್ಷಿ ಹೇಳಿದ್ರಲ್ಲ, ಅದು ಸಂಭವಿಸುವುದೇ ಇಲ್ಲ. ಅವನು ಮೂಲ ಪ್ರತಿಜ್ಞೆ. ಅದಕ್ಕೆ 2 ಉದಾಹರಣೆಗಳು ಕೊಟ್ಟ ನಾವು. ಶುಕ್ತಿಯಲ್ಲಿ ಇದಮ, ಆತ್ಮದಲ್ಲಿ ಕರ್ತೃತ್ವಾದಿಗಳು. ಅದೇ ರೀತಿ ತೈಸೆ ಅದ್ರ ಜೋ ಸ್ವಪ್ನಕ್ಕೆ ಗಜಾದಿಕ್ ಸಾಕ್ಷಿ ಮೇ ಆರೋಪಿತ ಹೋವೇತೋ. ಸ್ವಪ್ನದಲ್ಲಿ ತೋರುವ ಗಜಾದಿಕ, ಆನಿ, ಒಂಟಿ ಎಷ್ಟು ತೋರ್ತಾವ ಅವೆಲ್ಲ ಸ್ವಪ್ನದಲ್ಲಿ ಪದಾರ್ಥಗಳು ಯಾವ್ಯಾವ ತೋರುವು ಅವು ಎಲ್ಲ ಗಜಾದಿಕ್ ಒಂದು ಕೊಟ್ಟರು ಅವರು. ಗಜಾದಿಕ ಅಂದ್ರೆ ಸ್ವಪ್ನದಲ್ಲಿ ತೋಲ್ಪಟ್ಟಂತಲ್ಲ, ಆನೆ, ಕುದುರೆ, ಒಂಟಿ ಮೊದಲಾದವುಗಳೆಲ್ಲ ಏನು ತೋರ್ತಾ ಅವು ಎಲ್ಲ. ಸ್ವಪ್ನಕ್ಕೆ ಗಜಾದಿ ಸಾಕ್ಷಿ ಮೇ ಆರೋಪಿತ ಹೋವೆ ತೋ. ಒಂದು ವೇಳೆ ಆರೋಪಿತ ಇದ್ದಿದ್ದಾದ್ರೆ, ಆತ್ಮನಲ್ಲಿ ಹೆಂಗ ಕರ್ತೃತ್ವಾದಿಗಳು ಆರೋಪಿತಿರುವವೋ ಅದರಂತೆ ಸ್ವಪ್ನದಲ್ಲಿ ತೋರುವ ಗಜಾದಿಗಳು ಆ ಸಾಕ್ಷಿಯಲ್ಲಿ ಆರೋಪಿತ ಇದ್ದಿದ್ದಾದ್ರೆ, ಹೆಂಗ ಆತ್ಮನಲ್ಲಿ ಈ ಕರ್ತೃತ್ವಾದಿಗಳು ಆರೋಪಿತಿದ್ದಾವಿಲ್ಲ, ಅಹಂ ಕರ್ತ ಅಂತಾನೇನಿಲ್ಲ, ಇದು ಆರೋಪಿತದ. ಕರ್ತ ಭೋಕ್ತ ಆರೋಪಿತದವು. ಹಂಗ ನೀವು ಸ್ವಪ್ನ ಪ್ರಪಂಚಕ್ಕೆ ಅಧಿಷ್ಠಾನ ಸಾಕ್ಷಿ ಅಂತ ಹೇಳಿರಿ. ಆ ಸಾಕ್ಷಿ ಅಧಿಷ್ಠಾನ ಹೇಳಿದರೆ ಆ ಸ್ವಪ್ನದಲ್ಲಿ ತೋರುವ ಎಲ್ಲ ಪದಾರ್ಥಗಳು ಸ್ವಪ್ನದ ಗಜಾದಿಗಳು ಆ ಸಾಕ್ಷಿಯಲ್ಲಿ ಅಧಿಷ್ಠಾನದಲ್ಲಿ ಅಹಂ ಗಜ, ಅಹಂ ಗಜ ತಿಳ್ತಿಲ್ಲ. ನಾನಿ
ಅಹಂ ಕರ್ತ. ಅಹಂ ಕರ್ತ ಹೆಂಗಂತಾನ ಹಂಗ ಅಹಂ ಗಜ ಅನ್ಬೇಕಿಮ ಹಂಗ ಶಂಕಾದಿದು ತಿಳ್ಕತಿಲ್ಲ ನಾನಿ ಹೆಂಗ ಮ್ಯಾಲ ಜಾಗೃತಿ ಒಳಗ ಅಹಂ ಕರ್ತ ಅಹಂ ಅಹಂ ಅಂದ್ರ ನಾ ಅಹಂ ಪ್ರತ್ಯಯ ವಿಷಯ ಆತ್ಮ ಅಹಂ ಅಹಂ ಈ ಶಬ್ದಾರ್ಥ ಆತ್ಮಂದೇ. ವಾಸ್ತವಿಕವಾಗಿ ಚಿದಾಭಾಸಿಗೆ ಅಹಂ ಅಂತ ಸಂಭವಿಸುವುದಿಲ್ಲ. ಅವ ಅಭಿಮಾನದಿಂದ ನಾ ಅಂತಾನೆ. ವಾಸ್ತವಿಕವಾಗಿ ಆತ್ಮಂದೇ ಲಕ್ಷಣ ಏನದ ಅಹಂ ಪ್ರತ್ಯಯ ವಿಷಯ ಆತ್ಮ. ಹಂಗೆ ಇಲ್ಲಾದರೂ ಕೂಡ ಸ್ವಪ್ನ ಪ್ರಪಂಚಕ್ಕೆ ಅಧಿಷ್ಠಾನ ನೀವು ಒಂದು ವೇಳೆ ಸಾಕ್ಷಿ ಹೇಳಿದರೆ ಆ ಸಾಕ್ಷಿಯಲ್ಲಿ ಗಜಾದಿಗಳು ಆರೋಪಿಸಿದ್ದರೆ ಅಹಂ ಗಜ ಹಿಂಗ ಅವನಿಗೆ ಆರೋಪ ಭ್ರಾಂತಿ ಆಗಬೇಕಾಗಿತ್ತು. ತಿಥಿದು ಆರೋಪಿತ ಹೋಯಿತು. ಅಹಂ ಗಜ ಅಹಂ ಗಜ ಮೈ ಗಜ नन्नली आनी। इस रीति से साक्षी से संबंध गजादि प्रतीत हुआ चाहिए। मई गजा अंदर नन्नली आनी ना आनी, मई गजा अंदर नन्नली आनी। ಈ ರೀತಿ ಆ ಸಾಕ್ಷಿದು ಸಂಬಂಧ ತೋಂಡೆ ಆ ಯಾವ ಆನಿ ಮೊದಲಾದವುಗಳು ತೋರ್ಬೇಕಾಗಿತ್ತು. ತಿಳಿತ ಶಂಕ ಶಂಕ ತಿಳಿತಾನಿಲ್ಲ. ಈಗ ನೀವು ಆ ಶಂಕಾರ್ಥ ಅಂದ್ರೆ ನಿಮ್ಗದು ಏನಂತದ ಶಂಕ ಒಂದು ಇವೆಲ್ಲ ಶಂಕಗಳು ಹೋದ್ರ ಸಮಾಧಾನ ಗೊತ್ತಾಗಲ್ಲ. ಈಚೆ ಕಡೆ ಅದೇ ಈ ಕಡೆ ಪೇಜ್ ಮೇಲೆ ಇವೆಲ್ಲ ಶಂಕನೇ ಅದಾವ. ಒಟ್ಟು 4 ಶಂಕ ಅದಾವ. ಅವೆಲ್ಲ ಶಂಕಗಳು ಓದ್ಕೊತ ಹೋದ್ರೆ ಆ ವಿಷಯ ನಿಮ್ ತಲೆ ಉಳಿಯಲ್ಲ. ಏನ್ ಹೇಳ್ಕತ್ತಾರೆ ಈ ಶಂಕ ಒಂದು ಬೇರೆ ಸಮಾಧಾನ, ಈ ಶಂಕ ಆದ ಕೂಡಲೇ ಸಮಾಧಾನ. ಈಚೆ ಕಡೆನೆ ಈಚೆ ಕಡೆ ಪೇಜ್ ಈಚೆ ಕಡೆ ಅದೇ ಈ ಶಂಕ ಏನೈತಲ್ಲ ಮ್ಯಾಲೆ ಶಂಕ ಎಲ್ಲೈತು ಅದೈತಲ್ಲ ಈ ಕಡೆ ನೋಡಿ ಈಚೆ ಕಡೆ ಮ್ಯಾಲೆ ಉಕ್ತಚಾರಿ ಶಂಕಾಕ್ಕೆ ಸಮಾಧಾನ ಅದ ಹೆಡಿಂಗ್ದಾಗ. ಮುಕ್ತ ಅಂದ್ರೆ ಮೇಲೆ ಹೇಳಲ್ಪ ಉಕ್ತ, ಉಕ್ತ ಅಂದ್ರೆ ಮ್ಯಾಲ, ಉಕ್ತ 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 ಅಂದ್ರೆ ಏನು ಮೇಲೆ ಹೇಳಲ್ಪಟ್ಟಂತ ಉಕ್ತ. ಯುಕ್ತಿ ಯುಕ್ತಿ ಅಂದ್ರೆ ಒಂದು ದೃಷ್ಟಾಂತ. ಉಕ್ತಿ ಅಂದ್ರೆ ನಾವೊಂದು ನಿಮ್ಗೆ ಮಾತು ಹೇಳ್ತೀನಿ, ಅದು ಒಂದು ಉಕ್ತಿ. ನಾ ಹೇಳು ಉಕ್ತಿ. ಉಕ್ತ ಅಂದ್ರೆ ಮೇಲೆ ಹೇಳಲ್ಪಟ್ಟಂತ, ಉಕ್ತ ಅಂದ್ರೆ ಮೇಲೆ ಹೇಳಲ್ಪಟ್ಟಂತ. ಉಕ್ತಿ ಅಂದ್ರೆ ನಾ ಹೇಳುವುದು. ಯುಕ್ತಿ ಅಂದರೂ ದೃಷ್ಟಾಂತ. ಉಕ್ತ ಉಕ್ತಿ ಯುಕ್ತ ಇವು ಶಬ್ದಗಳು ಇದು ತಿಳ್ಕೋಬೇಕು. ಉಕ್ತಚಾರಿ ಶಂಕಾಕ್ಕೆ ಸಮಾಧಾನ. ಸಮಾಧಾನ ಅಂದ್ರೆ ಏನು ಗೊತ್ತಾಗ್ತದೆ? ಸಮಾಧಾನ ವಿವಾದ ಭಂಜನಂ ಸಮಾಧಾನ. ವಿವಾದ ಭಂಜನಂ ಸಮಾಧಾನ ಲಕ್ಷಣ 3 ಅದಾವ. 3 ಆದರೂ ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ. ಇದಕ್ಕೆ ಜ್ಞಾನಿಯಲ್ಲಿ ಕೊಂಡಿರ್ತೈತಿ. ಶಂಕೆಗೆ ಸಮಾಧಾನ ಇದು, ಇದು ಶಂಕೆಗೆ ಸಮಾಧಾನ. ನಾವು ಮಾಡಲ್ಪಟ್ಟಂತ ಶಂಕಾಕಿಗೆ ನಿಮ್ಗೆ ಸಮಾಧಾನ ಹೇಳ್ತೇವೆ. ಇನ್ನೊಂದು ಸಮಾಧಾನ ಐತಿ, ಎಲ್ಲಿ ಐತಿ? ಕೊನೆಗೆ ಐತಿ ಒಂದು ಸಮಾಧಾನ. ಹೌದ್ರ? ಚಿತ್ತ ಏಕಾಗ್ರತಾ ಸಮಾಧಾನ. ಆ ಸಮಾಧಾನ ಏನೈತಲ್ಲ ಇಲ್ಲಿ ತಂದು ಹಚ್ಚಿಬಿಡೋದು. ಅವ ಶಂಕ ಮಾಡ್ಲಿಕ್ಕೆ ಸಮಾಧಾನ ಹೇಳಕತ್ತಾರೆ. ಚಿತ್ತ ಏಕಾಗ್ರತೆ ಎದಕ್ಕೆ ಹಚ್ತೀರಿ? ಆ ಸಮಾಧಾನ ಬ್ಯಾರೆ, ಶಂಕೆಗೆ ಸಮಾಧಾನ ಬ್ಯಾರೆ, ಜ್ಞಾನಿ ಸಮಾಧಾನ ಬ್ಯಾರೆ. ಜ್ಞಾನಿ ಸಮಾಧಾನ ಲಕ್ಷಣ ಏನು? ನಿದ್ರಾ ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ. ಜ್ಞಾನಿ ಹಿಂಗಿರ್ತಾನ. ನಿದ್ರಾ ಚಂತ ಕುಂಭಕರ್ಣ ನಿದ್ದೆ ಹೊಡೆಯಲ್ಲವ. ನಿದ್ರಾ ಅಂದ್ರೆ ಚಂದ ನಿದ್ದೆ ಹೊಡೆಯಲ್ಲವ. ನಿದ್ರಾ ಆಲಸ್ಯ ಅವು ಯಾವುದೇ ಮಾತು ಅವನಿಗೆ ಆಳಸಿ ಇರಲ್ಲ ಮಾತು. ಪ್ರಮಾದ ತ್ಯಾಗೇನ ಸ್ಥಿತಿ ಪ್ರಮಾದ. ಜ್ಞಾನಿ ಸದ್ಯ ಇದ್ದುದು ಅವನ ಸ್ಥಿತಿ ಲಕ್ಷಣ ಇದು. ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ.
ಹಾ ಈಗ ಪ್ರಮಾದ ಬರ್ದ್ರೆ ಪ್ರಮಾದ ಅಂದ್ರೆ ಏನು? ಪ್ರಮಾದ ಕೈಯೇ ಹೌದಿಲ್ಲ. ಈಗ ಅವನಲ್ಲಿ ಏನು ಇಲ್ಲ, ನೆನಪಿಟ್ಕೋಬೇಕಿದು. ಅವನಿಗೆ ಪ್ರಮಾದ ಅಂದ್ರೆ ಏನು? ಯಾವುದು ಅವನ ಕರ್ತೃತ್ವ ಬುದ್ಧಿ ಇಲ್ಲ, ಅಥವಾ ಅವನ ಬಳಿ ಯಾವುದು ಕರ್ತೃತ್ವ ಇಲ್ಲವೇ ಇಲ್ಲ. ಒಂದು ಇಲ್ಲಿ ಪ್ರಮಾದ ಏನು? ಎಲ್ಲಿ ನಿಮಗ ಸಿದ್ಧಾರೂಢ ಚರಿತ್ರೆ ಒಳಗೆ ಅದೊಂದು ಯೋಗ ವಾಸಿಷ್ಠ ಶಂಕರ್ ಶಂಕರ್ ಪ್ರಮಾದ ಅಂದ್ರೆ ಇವರು ಆಚಾರ್ಯ ಬರ್ತಾರಪ್ಪ. ಪ್ರಮಾದ ಅಂದ್ರೆ ಪ್ರಮಾದ ಇವ ಮಹಾಭಕ್ತಿ ಸಂಸ್ಕೃತ ಶ್ಲೋಕ ಹೇಳ್ಯಾನ ಭಾಗವತದಾಗ. ನೀವು ವಾಸಿಷ್ಠ ಹಿಂಗೊಂದು ಶ್ಲೋಕ ಬಂದೈತಿ ಹೇಳ್ತಾನ. ಅದು ಆ ಪ್ರಮಾದ. ಆ ಪ್ರಮಾದ ಅಂದ್ರೆ ಏನು? ಜ್ಞಾನಿ ಪುರುಷ ಏನಿರ್ತಾರಲ್ಲ, ಯಾವಾಗ ಜರ್ ಕದಾಚಿತ್ ಅವರು ಬಹಿರ್ಮುಖ ಇದ್ದರೆ ಅದೇ ಪ್ರಮಾದ. ಪ್ರಮಾದ ಅವ್ರಿಗೇನು ಪ್ರಮಾದ? ಅವ್ರಿಗೇನು ಪ್ರಮಾದ ಅಂದ್ರೆ ಏನು? ಈಗ ಹೊರಗಿಂದ ಏನಾರ ಅಲ್ಲಿ ತಪ್ಪು ಕೆಲಸ ಏನಾರ ಮಾಡಿದ, ಯಾರು ಜಗಳತಾ ಇದ್ದ, ಬಂದ ಕೂಡಲೇ ನಿಮ್ ಸಮಾಧಾನ ಇರಲ್ಲ. ಮತ್ ಬರ್ತಾರೋ ಜಗಳ ತೆಗಿತಾರೋ, ಹಿಂಗೆ ಯಾಕಂದ್ರು ಅದೇ ಸಾರಕ ಅದೇ ಇರ್ತದ. ಹಂಗಂತವನಿಗಿಲ್ಲ. ಮತ್ತೆ ಏನ್ ಕರ್ತವ್ಯ ಬುದ್ಧಿನೂ ಇಲ್ಲ. ಮತ್ತೆ ಈ ಪ್ರಮಾದ ಅಂದ್ರೆ ಏನು? ಯಾವ ಕಾಲದಾಗ ಸ್ಥಿತಿ ಒಳಗ ಅವ ಯಾವಾಗಲೂ ಬಹಿರ್ಮುಖನೇ ಇರ್ತಿದ ಅಂದ್ರೆ ಅವನಿಗೆ ಪ್ರಮಾದ. ಪ್ರಮಾದ ತಿಳಿತಾ? ಚಿತ್ತ ಏಕಾಗ್ರತಾ ಅದು ಸಮಾಧಾನ. ಇದು ಜ್ಞಾನಿದು, ಅದು ಮೋಕ್ಷಂದು. ಇದು ಶಂಕೆಗೆ ಸಮಾಧಾನ. ಇದು ಶಂಕೆಗೆ ಸಮಾಧಾನ. जिनके कर्मते समाधान है, जो साक्षी में स्वप्न अध्यास होवे तो, साक्षी में स्वप्न अध्यास होवे तो इद्दिदाದ್ರೆ अहम गजा मई गजा ऐसी प्रतीति हुई चाहिए, ಆಗಬೇಕಾಗಿತ್ತು. ನಾನಿ ನನ್ನಲ್ಲಿ ಆನಿ ಹಿಂಗ ಪ್ರತೀತಿ ಜ್ಞಾನ ಆಗಬೇಕಾಗಿತ್ತು. ಹಿಂಗ ಆಗಬೇಕಾಗಿತ್ತು. ಪ್ರತೀತಿ ಅಂದ್ರೆ ಜ್ಞಾನ ಆಗಬೇಕಾಗಿತ್ತು. ನಾನಿ ಅಹಂ ಗಜ ನಾನಿ ಅಹಂ ನಾನಿ ಹೆಂಗ ಅಹಂ ಕರ್ತ ಅಂತಾನ, ಹಂಗ ಅಹಂ ಗಜ ಹಿಂಗೆ ಜ್ಞಾನ ಆಗಬೇಕಾಗಿತ್ತು ಅಂತ. ಅದೇ ಶಂಕ ಸ್ವಲ್ಪ ಇಟ್ಟರವ್ರು. ಯಾ ಶಂका का समाधान है? पूर्व अनुभव जनित संस्कार से अध्यास होवे है. पूर्व अनुभव जनित ಸಂಸ್ಕಾರ ಸೇ ಅಧ್ಯಾಸವು. ಅಧ್ಯಾಸಕ್ಕೆ ಯಾವುದೇ ಒಂದು ಹಗ್ಗಿನಲ್ಲಿ ಹಾವಿನ ಅಧ್ಯಾಸ ಆಗಬೇಕಾಗಿದ್ರೆ, ಹಾವಿನಲ್ಲಿ ಏನು ಪ್ರಭು ವಿಚಾರ ಸಾಗರ 2ನೇ ತರಂಗ ಒಳಗೆ 5 ಸಾಮಗ್ರಿಗಳು ಹೇಳ್ಯಾರ. ಒಂದು ಹಗ್ಗಿನಲ್ಲಿ ಹಾವಿನ ಅಧ್ಯಾಸ ಆಗಬೇಕಾಗಿದ್ರೆ 5 ಸಾಮಗ್ರಿಗಳು ಬೇಕು. ಒಂದು ಪ್ರಮಾತ, ಪ್ರಮಾಣ, ಪ್ರಮೇದೋಷ, ಸಾಮಾನ್ಯ ಜ್ಞಾನ, ವಿಶೇಷದ ಅಜ್ಞಾನ. ಸಾಮಾನ್ಯದ ಜ್ಞಾನ ಬೇಕು, ವಿಶೇಷದ ಅಜ್ಞಾನ ಬೇಕು. ಮತ್ತೇನು ಬೇಕು? ಸತ್ಯವಸ್ತು ಜ್ಞಾನಜನ್ಯ ಸಂಸ್ಕಾರ. ಮೊದಲೇ ಅವರು ನೈಯಾಯಿಕರು ಸತ್ಯವಸ್ತು ಅಂತ ಅಂತಾನೆ. ಇವು 2ನೇ ತನಕ ಹೋಗ್ಯದ ಶುರುವಾತಿಗೆ ಅಧ್ಯಾಸ ವಿಷಯದಾಗ. ಸತ್ಯವಸ್ತು ಜ್ಞಾನಜನ್ಯ ಸಂಸ್ಕಾರ ಅವಂದು ಇವರು ಅದಕ್ಕೆ ವೇದಾಂತಿಗಳು ಖಂಡನ ಮಾಡಿದ್ರು. ಸತ್ಯನೇ ಬೇಕಂತ ಹಿಂದೇನು ನೇಮಿಲ್ಲ. ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ ಇದ್ರೂ ಅಧ್ಯಾಸ ಆಗುತ್ತದೆ. ಅಂತೂ ಅಧ್ಯಾಸಕ್ಕೆ ಕಾರಣ ಏನು ಅಂದ್ರೆ ಸಂಸ್ಕಾರ ಬೇಕೇ ಬೇಕು. ಅಂದ್ರೆ ಪೂರ್ವ ಅನುಭವ ಮಾಡಲ್ಪಟ್ಟಂತ ಯಾವ ಸಂಸ್ಕಾರ ಇರೋದಿಲ್ಲ. ಅದ್ರ ಅವ್ರು ಹೇಳ್ಯಾರ, ಮೊದಲು ಇವ ಯಾವುದರೇ ಒಂದು ಹಾವ ನೋಡಿರ್ಬೇಕು, ಕನೆ ಹಾವು ನೋಡಿರ್ಬೇಕು. ನೋಡಿದ್ರೇನೆ ಅವನಿಗೆ ಕಾಲಾಂತರದಲ್ಲಿ ಬಂದ ಅಂಧಕಾರ ಸಾದೃಶ್ಯ ದೋಷದಿಂದ ಆ ಹಗ್ಗಿನಲ್ಲಿ ಹಾವಿನ ಅಭ್ಯಾಸ ಆಗುತ್ತದೆ. ಅಂದರೆ ಪೂರ್ವ ಸಂಸ್ಕಾರ ಬೇಕು. ಆ ಸಂಸ್ಕಾರ ಏನೈತಿ ಅಂತ ಕೇಳಿದರೆ, ಸಂಸ್ಕಾರ ನಿಮಿತ್ತಿ ಕಾರಣ ಐತಿ.
ಸಂಸ್ಕಾರ ಏನೈತಿ? ನಿಮಿತ್ತ ಕಾರಣ. ನಿಮಿತಿ ಕಾರಣ. ಐತಿಲ್ಲ? ಪೂರ್ವ ಅನುಭವ, ಪೂರ್ವ ಅನುಭವ, ಪೂರ್ವ ಅನುಭವ, ಆ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂತ ಜನಿತ ಉತ್ಪನ್ನವಾಗಲ್ಪಟ್ಟಂತ ಸಂಸ್ಕಾರ. ಸಂಸ್ಕಾರ. ಪೂರ್ವ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂತ ಯಾವ ಸಂಸ್ಕಾರ ತಿಳಿತಿಲ್ಲ? ಪೂರ್ವ ಅನುಭವ ಸಂಸ್ಕಾರ. ಅನುಭವ ಮೊದಲ ಅನುಭವ. ಆ ಅನುಭವ ನಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ಅಂತಃಕರಣಗ ಅದ್ರ ಸಂಸ್ಕಾರ. ಯಾವುದೇ ವಸ್ತು ನಾವು ಅನುಭವ ಮಾಡ್ತೇವಲ್ಲ, ನೋಡುದು ಕೇಳುದು ಅಭ್ಯಾಸ ಆಗ್ತದೆ, ಕೇಳುದು ಅಭ್ಯಾಸ ಆಗ್ತದೆ, ನೋಡುದು ಅಭ್ಯಾಸ ಆಗ್ತದೆ. ಆ ನೋಡುದು ಕೇಳುದು ಪದಾರ್ಥಗಳದ ಅನುಭವ ಮಾಡಿದ್ರಿ ಅನುಭವ ನಷ್ಟ ಆಗ್ತದೆ. ಹೆಂಗೆ ನಾವು ಒಂದು ಕರ್ಮ ಮಾಡಿದೆವು, ಕರ್ಮ ನಷ್ಟ ಆಗ್ತದೆ, ಕರ್ಮದ ಸಂಸ್ಕಾರ ಉಳಿತೈತಿ. ಹಂಗೆ ನೋಡೋ ಪದಾರ್ಥಗಳ ಅನುಭವ ಮಾಡಿದೆವು ಅಂದ್ರೆ ಅನುಭವ ನಷ್ಟ ಆಯಿತು, ಅನುಭವ ಸಂಸ್ಕಾರ ನಮ್ಮ ಅಂತಕ್ಕಂಥದ್ದು ಉಳಿತೈತಿ. ಸಂಸ್ಕಾರ ಅಂದ್ರೇನು? ಜ್ಞಾನಕ್ಕೆ ಸೂಕ್ಷ್ಮವಸ್ಥಾಕು ಸಂಸ್ಕಾರಕ್ಕೆ ಜ್ಞಾನಕ್ಕೆ ಸೂಕ್ಷ್ಮವಸ್ಥಾಕು ಸಂಸ್ಕಾರ. ಸೂಕ್ಷ್ಮವಸ್ಥಾವು ಭಾಳ ಸಂಸ್ಕಾರಗಳು ಬಕ್ಕಳದ ಒಳಗ ಇಲ್ಲ. ಪರಂತು ಆ ಸಂಸ್ಕಾರ ಉದ್ಭವ ಆಗಲಿಕ್ಕೆ ಕಾರಣ ಯಾವುವು? ಯಾವ ಸುಮ್ಮ ವಸ್ತುಗಳು ನೋಡೋಣ ನಮ್ಗೆ ಅಭ್ಯಾಸ ಆಗಲ್ಲ. ಪಣ ಸಂಸ್ಕಾರ ಉದ್ಭವ ಆಗಲಿಕ್ಕೆ ಕಾರಣ ಏನು? ಯಾವ? ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ. ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ. ಅದೃಷ್ಟ ಇದು ಎಲ್ಲರ ಹಚ್ಚಾರ. ಅದೃಷ್ಟ ಒಂದೈತಿ. ವಿಚಾರ ಸಾಗರದ ಇವೆಲ್ಲ 2ನೇ ತರಂಗದಾಗ ಹೋಗ್ಯಾವು. ಇವೆಲ್ಲ ವಿಚಾರ ಸಾಗರ 2ನೇ ತರಂಗದಾಗ ಇವೆಲ್ಲ ಹೋಗ್ಯಾವು. ಸಂಬಂಧಿ ಜ್ಞಾನ ಎದಕ್ಕೆ? ಸಂಸ್ಕಾರ ಉದ್ಭವ ಆಗಲಿಕ್ಕೆ. ನಮ್ಮಲ್ಲಿ ಒಳಗೆ ಸಂಸ್ಕಾರ ಅದಾವ, ಬಹಳಷ್ಟು ಸಂಸ್ಕಾರ ಒಳಗು ಅದಾವ. ಎಂದು ನಾವು ಹಿಂದಿಂದನೂ ಕೆಲವು ಸಂಸ್ಕಾರ ಅದಾವ, ನಮ್ಗೆ ಇದು ಆಗ್ತದ. ಇದು ಹಿಂಗೆ ಕನಸಿಬಿದ್ದದು. ನಾ ಹೆಂಗ್ ಇದು ನನಗೆ ಗುರ್ತೇ ಇಲ್ಲ ಇಂಥದ್ದು. ನಾ ಏನು ಅನುಭವನೇ ಮಾಡಿಲ್ಲ. ನಾನು ಹಿಂದರ್ ಮಾಡಿರ್ಬೇಕು, ನೀ ಹಿಂದರ್ ಮಾಡಿರ್ಬೇಕು. ಅದಕ್ಕೆ ಹೆಂಗ ಈಗ ನೀವು ಬ್ರಹ್ಮಚಾರಿ ಅಧ್ಯಯನ ಮಾಡ್ಲಿಕತ್ತಾನ, ಓದಲ್ಕತ್ತಾನ, ಚಿಂತನೆ ಮಾಡ್ಲಿತ್ತಾನ. ಪಂತ ಅವನಿಗೆ ಒಳಗೆ ಅಂತಃಕರಣದಾಗ ಕಾಮಾಕಾರ ಆಗ್ಲಿಕತ್ತು. ಕಾಮಾಕಾರ ವೃತ್ತಿ ಕಾಮಾಕಾರ ಸುಮ್ ಕುತ್ತಲಿನೇ ಕಾಮಾಕಾರ ಆಗ್ಲಿತ್ತು. ಯಾಕಂದ್ರೆ ಚಿಂತನೆ ಆಗಲ್ಲ. ಪರಂತು ಆ ಕಾಲದಾಗ ಅವನು ನಾನು ಇಲ್ಲಿ ಪರ್ಯಂತರವಾಗಿ ಆ ಸಂಬಂಧ ಇಲ್ಲ, ನೋಡಿಲ್ಲ, ವೃತ್ತಿಯ ಕಾಮಕರ ಆಗ್ಲಿಕ್ಕದ, ವೃತ್ತಿಯ ಕಾಮಕರ ಆಗ್ಲಿಕ್ಕದ. ಅವನು ವಿಚಾರ ಮಾಡಬೇಕು. ಅಂದ್ರೆ ಅವಶ್ಯವಾಗಿ ಈ ಜೀವನು ಹಿಂದಿನ ಜನ್ಮದಲ್ಲಿ ಆ ವಿಷಯ ಭೋಗಶನ ಭೋಗ ನಷ್ಟ ಆಗ್ಯದ, ಭೋಗದ ಸಂಸ್ಕಾರ ಈಗದ. ಆ ಸಂಸ್ಕಾರದಿಂದ ಏನಾರೇ ಒಂದು ಚಿಂತನೆ ಮಾಡೋ ಪ್ರಕಟ ಆಗ್ತೈತಿ. ಅದಕ್ಕೆ ಸಂಬಂಧಿ ಜ್ಞಾನ, ಸಾದೃಶ್ಯ ದರ್ಶನ, ಚಿಂತನ, ಅದೃಷ್ಟ ಇವು ಸಂಸ್ಕಾರ ಉದ್ಭವ ಆಗಲಿಕ್ಕೆ ಕಾರಣ. ಸಂಸ್ಕಾರಕ್ಕೆ ಅಧ್ಯಾಸ ಹೋಗ್ಬೇಕು. ಇನ್ನು ಸಂಸ್ಕಾರ ಅನುಭವ ನಷ್ಟು ಸಂಸ್ಕಾರ, ಸಂಸ್ಕಾರದಿಂದ ಸ್ಮೃತಿ. ಇದು ಐತಿಲ್ಲ. ಈ ಸಂಸ್ಕಾರ ಎಷ್ಟು ಪ್ರಕಾರ? ವೇಗ, ಭಾವನಾ, ಸ್ಥಿತಿಸ್ಥಾಪಕ. ಇಲ್ಲಿ ಏನ್ ತಗೋಬೇಕು? ಭಾವನಾ. ಫಕ್ತ ಭಾವನೆ ತಗೋಬೇಕು. ಏನ್ ಭಾವನಾ ಅಂದ್ರೆ जो संस्कार अनुभव ज्ञान करके जन्य होवे और स्मृति ज्ञान का जनक होवे ताकू भावना कहिए. ಎಲ್ಲ ಕಡೆ ಹಚ್ಚಿ ಬೆಳೆದು ಇಲ್ಲೇ ಯಾವ ಸಂಸ್ಕಾರವು ಅನುಭವ ಜ್ಞಾನದಿಂದ ತಾನು ಹುಟ್ಟಿ ಆ ಸ್ಮೃತಿ ಜ್ಞಾನಕ್ಕೆ ಏನು ಕಾರಣ ಆಗ್ಯದ ನೋಡು, ಅದಕ್ಕೇನೆ ಭಾವನಾ ಅನ್ರಿ. ಆಯ್ತಾ?
ಇದು ವೃತ್ತಿ ಪ್ರಭಾಕರದು ಇದು. ಚಂದ್ರೋದಯ ಸಾಗರ ಎಲ್ಲ ಕೇಳಿದವ್ರಿಗೆ ಅದಕ್ಕೆ ಹೆಚ್ಚು ಎಕ್ದಮ್ ಇದನ್ನ ಅದು ಕೇಳಾರ್ದವ್ರಿಗೆ ಇದು ಹೇಳಬಾರ್ದು, ಅವ್ರಿಗೇನು ಗುರ್ತಿ ಆಗಲ್ಲ. ಇವೆಲ್ಲ ಒಳಗೆ ಇದ್ದರೇ ಅವ್ನಿಗೆ ಮುಂದೆ ಹಂಗೆ ಹೇಳ್ಕೋತದು. ಪ್ರತ್ಯೇಕ ಎಲ್ಲ ಇವೆಲ್ಲ ಗುರ್ತಿರ್ಬೇಕು. ಹೇಳೋದಂದ್ರೆ ಏನು ಒಟ್ಟು ಅವನಿಗೆಲ್ಲ ಗುರ್ತಿರ್ಬೇಕು. ಅದಕ್ಕೆ ಚಂದ್ರೋದಯ ಸಾಗರ ಕೇಳಿದವರಿಗೆ ಇದು ಪ್ರಭಾಕರ, ಎಕ್ದಮ್ ಪ್ರಭಾಕರ. ಅವ್ರಿಗೆ ಹತ್ತಲ್ಲ, ಕೇಳಬೇಡ್ದನು ಹೇಳೋರು ಅವ್ರಿಗೆ, ಅಂದ್ರೆ ಅವ್ರಿಗೆ ಒಟ್ಟು ಗುರ್ತಾಗಲ್ಲ. ಸುಮ್ಮನೆ ಅದು ಇದೇನಪ್ಪ ಇದು ಭಾಳ ನಮ್ಗೆ ಅಂತ ತಿಳಿಯಲ್ಲ ಬಿಡು ಅಂತ ಉದಾಸೀನ ಆಗಿಬಿಡ್ತಾರೆ. ತಿಳಿತು ಪ್ರಭು. ಅನುಭವ ಜನಿತ ಸಂಸ್ಕಾರ ಸೇ ಅಧ್ಯಾಸ ಹೋಗ್ಬೇ. ಅದು ಸಂಸ್ಕಾರ, ಇದು ನಿಮಿತ್ತ ಕಾರಣ, ನಮ್ಮ ಅಂತಃಕರಣ ಉಪಾದಾನ ಕಾರಣ. ಅಧ್ಯಾಸ ಅಧ್ಯಾಸ ಅಧಿಕ ಅಧ್ಯಾಸ ಅಧ್ಯಾಸ ತಪ್ಪ ತಿಳುವಳಿಕೆ, ಭ್ರಾಂತಿ, ಭ್ರಮ ಅಧ್ಯಾಸ ಹೋಗ್ಯದ. ಇನ್ನು ಬರೋದು ಆರನೇ ಕಾಲ. ಭ್ರಮ ಅಂದ್ರೆ ಒಂದೇ, ಅಧ್ಯಾಸ ಅಂದ್ರೆ ಒಂದೇ. ಭ್ರಮ ಅಂದ್ರೆ ಒಂದೇ, ಅಧ್ಯಾಸ ಅಂದ್ರೂ ಒಂದೇ. ಅಧಿಕ ಅಧ್ಯಾಸ. ಅಂದ್ರೆ ಅಧಿಷ್ಠಾನ, ಅಂದ್ರೆ ಆ ಅಧಿಷ್ಠಾನ ಮ್ಯಾಲ ತೋರುವ ಆರೋಪಿತ ವಸ್ತು, ಎರಡು ಕೂಡಿ ಅಧ್ಯಾಸ. ಅಧ್ಯಾಸದ ಸ್ವರೂಪ ಈಗ ಹೇಳಿದವಲ್ಲ, ಈಗ ಇಲ್ಲಿ ತನಕ ನಡೆದದ ಅಧ್ಯಾಸ ಬಗ್ಗೆ ನಡೆದದು. ಅಧ್ಯಾಸ ಬಗ್ಗೆನೇ ಶಂಕಾ ಸಮಾಧಾನ ನಡ್ಲಿಕ್ಕತ್ತಾರ. ಅಧ್ಯಾಸದ ಸ್ವರೂಪ ಏನು? ಭ್ರಾಂತಿ ಜ್ಞಾನ. ಭ್ರಾಂತಿ ಜ್ಞಾನ ಕಾ ಜೋ ಮಿಥ್ಯಾ ವಸ್ತು. ಭ್ರಾಂತಿ ಜ್ಞಾನ ಕಾ ಜೋ ಮಿಥ್ಯಾ ವಸ್ತು. ಮಿಥ್ಯಾ ಯಾಕೆ ಇಟ್ಟಿರ ಪದ? ಜೋ ಮಿಥ್ಯಾ ವಸ್ತು ಪ್ರಭು. भ्रांति ज्ञान का विषय जो मिथ्या वस्तु. ಏನ ಆರನೇ ಕಾಲ ಬರೋದು ಇದು. ಮಿಥ್ಯಾ ಯಾಕಿಟ್ರು? ಮಿಥ್ಯಾ ಯಾಕಿಟ್ರು ಅಂತ ಕೇಳಿದ್ರೆ, ಅಹಂ ಬ್ರಹ್ಮಾಸ್ಮಿ ಜ್ಞಾನಿ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಾವ ಕೇಳ್ಕೊಳ್ಳೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ನಾತದ, ಅದು ಭ್ರಾಂತಿನೇ, ಅದು ಹೋಗಬೇಕು. ಪರಂತು ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಏನು ಭ್ರಾಂತಿ ಅದಲ್ಲ, ಆ ಭ್ರಾಂತಿ ಜ್ಞಾನಕ್ಕೆ ವಿಷಯ ಬ್ರಹ್ಮ ಮಿಥ್ಯ ಅಲ್ಲ. ಆ ಕಡೆ ಹೋಗ್ಬೇಡ್ರಿ, ಸರ್ಪ ಈ ಕಡೆ ತಗೋರಿ. ಅದಕ್ಕೆ ಅವರು ಜೋ ಮಿಥ್ಯಾ ವಸ್ತು ಅಂದ್ರೆ ಸರ್ಪ, ವ್ಯಾವಹಾರಿಕ ಜಗತ್ತು ಎಲ್ಲ ತಗೋರಿ. ಬ್ರಹ್ಮನ ಕಡೆ ಹೋಗ್ಬೇಡ್ರಿ. ಅಹಂ ಬ್ರಹ್ಮಾಸ್ಮಿ ಇದನ್ನು ಭ್ರಾಂತಿ ಜ್ಞಾನನೇ. ಆ ಭ್ರಾಂತಿ ಜ್ಞಾನಕ್ಕೆ ವಿಷಯ ಬ್ರಹ್ಮ ಮಿಥ್ಯ ಅಲ್ಲ. ವಿಷಯ ಬ್ರಹ್ಮ ಮಿಥ್ಯ ಅಲ್ಲ, ಆ ಕಡೆ ಹೋಗ್ಬೇಡ್ರಿ. ಅದಕ್ಕೆ ನಾವು ಮುಖತಃ ಮಿಥ್ಯಾ ಅಂತ ಪದ ಇಟ್ಟಿದ್ದೆವು. ಮಿಥ್ಯಾ ಅಂತ ಇಟ್ಕೊಳ್ಳೇನೆ ಅದು ವ್ಯಾವಹಾರಿಕ ಅಧ್ಯಾಸ ಇರಲಿ, ಪ್ರಾತಿಭಾಷಿಕ ಎಲ್ಲ ಅಧ್ಯಾಸದೇ. ಅಧ್ಯಾಸವೇ ಜ್ಞಾನಕ್ಕೆ ವಿಷಯ. ಇದು ಹಾವಿನ ಜ್ಞಾನ, ಹಾವಿನ ಎರಡು ಅಧ್ಯಾಸ. ಅರ್ಥ ಅಧ್ಯಾಸ, ಜ್ಞಾನ ಅಧ್ಯಾಸ. ಭ್ರಾಂತಿ ಜ್ಞಾನಕ್ಕೆ ವಿಷಯವಾಗ್ಪಟ್ಟಂಥ ಮಿಥ್ಯಾ ವಸ್ತು, ಅದರ ಜ್ಞಾನ ಅಧ್ಯಾಸ ಅಥವಾ ಭ್ರಾಂತಿ ಎರಡು ಒಂದೇ. ಇದಕ್ಕೆ ಕನ್ನಡದಾಗ ತಪ್ಪ ತಿಳುವಳಿಕೆ. ಇರುವುದೊಂದು, ತೋರುವುದೊಂದು. ಇರುವುದು ಹಗ್ಗ, ತೋರುವುದು ಹಾವ. ತಪ್ಪ ತಿಳುವಳಿಕೆ, ತಪ್ಪು ತಿಳಿದಾನಿವ. ಆಯ್ತು ಹಗ್ಗನೇ, ಪಣಿವ ಹಾವ ಅಲ್ಲಕತ್ತಾನ, ತಪ್ಪ ತಿಳಿದಾನ. ತಿಳಿತಾ? ಈ ಲಕ್ಷಣ ಅಂತೂ ನೀವು ಹಿಂದೆ ಹೀಗೆ ಹೇಳ್ಕೊಂಡು ಬಂದಾರಿ. ಅದೇ ಬಗ್ಗೆ ನಡೆದದ. ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ, ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಇವೆರಡು ಲಕ್ಷಣಗಳು. ಸ್ವರೂಪ ಬೇರೆ, ಲಕ್ಷಣ ಬೇರೆ. ಜೈಸ ಪೂರ್ವ ಅನುಭವ ಹೋವೆ ತೈಸಾ ಈ ಸಂಸ್ಕಾರ ಹೋವೆ. ಹೆಂಗ ಪೂರ್ವ ಅನುಭವ ಇರುವುದು, ಅನುಭವ ಅಂದ್ರೆ ಜ್ಞಾನ, ಅನುಭವ ಅಂದ್ರೆ ಜ್ಞಾನ. ಹೆಂಗ ಅನುಭವ ಇರುವುದು ಅದರಂತೆ ಸಂಸ್ಕಾರ ಇರುತ್ತದೆ. ಹೆಂಗ ಅನುಭವದ ಅದೇ ರೀತಿಯಾಗಿ ಸಂಸ್ಕಾರ ಇರುತ್ತದೆ. ಅವ್ರ ಸಂಸ್ಕಾರಕ್ಕೆ ಸಮಾನ ಅಧ್ಯಾಸ ಹೋವೆ. ಆ ಹೆಂಗ ಸಂಸ್ಕಾರ ಅದಲ್ಲ, ಆ ಸಂಸ್ಕಾರದ ಸಮಾನವೇ ಅಧ್ಯಾಸ ಆಗುತ್ತೆ. ನಮ್ಮಲ್ಲಿ ಯಾವ ಸಂಸ್ಕಾರ ಅಂದ್ರೆ, ಈಗ ನಮ್ಮಲ್ಲಿ ವಾಸ್ತವಿಕ ಹಗ್ಗ ನೋಡಿ ಹಾವಿನ ಸಂಸ್ಕಾರ ಅದ. ಬೆಳ್ಳಿ ಅಧ್ಯಾಸ ಆಗಲ್ಲ. ಅವನು ಬೆಳ್ಳಿ ನೋಡಿಲ್ಲ, ಅಥವಾ ಬೆಳ್ಳಿ ನೋಡಿ ಅನ್ನಕರ ಹಾವೇ ನೋಡಿಲ್ಲ ಅಂದ್ರೂ ಅಧ್ಯಾಸ ಆಗಲ್ಲ. ಯಾವ ಸಂಸ್ಕಾರ ಒಳಗದ ಆ ಸಂಸ್ಕಾರ, ಅದಕ್ಕೆ ಹೇಳೋದು ಸಂಬಂಧಿ ಜ್ಞಾನ ಸಾದೃಶ್ಯ दर्शन. संस्कार के समान अध्यास होवे. सर्व अध्यासों का उपादान कारण विद्या तो समान है. ಎಲ್ಲ ಅಧ್ಯಾಸಕ ಉಪಾದಾನ ಕಾರಣ ವಿದ್ಯೆನೋ ಸಮಾನನೇ ಅದ. ಎಲ್ಲ ಎಷ್ಟು ಅಧ್ಯಾಸಗಳು ಆತವಲ್ಲ
ಎಲ್ಲ ಅಧ್ಯಾಸಕ್ಕೆ ಒಂದೇ ಒಂದು ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಕಾರಣ ಅಥವಾ ಅವಿದ್ಯೆ. ಅವಿದ್ಯ ಅಂತ ಕನ್ನಡ ಅವಿದ್ಯ ದೋಷ. ವಿದ್ಯಾ ಹಾ. ಪೃಥಕ್. ಹಾ. ಎಲ್ಲ ಅಧ್ಯಾಸಕ ಉಪಾದಾನ ಕಾರಣ ಅವಿದ್ಯೆ. ಅವಿದ್ಯನೇ. ಎಲ್ಲ ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಅವಿದ್ಯ. ಹಾ. ನಿಮಿತ್ತಿ ಕಾರಣ ಸಂಸ್ಕಾರ. ಸಂಸ್ಕಾರಗಳು. ನಿಮಿತ್ತ ಕಾರಣ ಯಾವುದು? ಸಂಸ್ಕಾರ. ಸಂಸ್ಕಾರ. ಉಪಾದಾನ ಕಾರಣ ಅಂದ್ರೆ ಗೊತ್ತಾಗ್ತದ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಇರುವಿಕೆ ಇರುವುದು ಅದಕ್ಕೆ ಉಪಾದಾನ ಕಾರಣ ಅನ್ರಿ, ಹೌದಿಲ್ಲ? ಈ ಯಾವ ಕಾರ್ಯಕ್ಕೆ ಸ್ತುತಿ ಹೋಗಬೇಕು. ಸೊ ಉಪಾದಾನ ಕಾರಣಕ್ಕೆ ನಿಮಿತ್ತಿ ಕಾರಣ ಪೂರ್ವ ಅನುಭವಜನ್ಯ ಸಂಸ್ಕಾರ ಹೇ. ನಿಮಿತ್ತಿ ಕಾರಣ ಏನದ? ಅನುಭವಜನ್ಯ ಸಂಸ್ಕಾರ. ಸಂಸ್ಕಾರ. ಪೂರ್ವ ಅನುಭವ ಮಾಡಲ್ಪಟ್ಟಂತ ಸಂಸ್ಕಾರ. ಸಂಸ್ಕಾರ ಹೇ. ಸೊ ವಿಲಕ್ಷಣ ಹೇ. ಆ ಸಂಸ್ಕಾರ ಏನೈತಲ್ಲ ಅದು ಮಾತ್ರ ವಿಲಕ್ಷಣ ಐತಿ. ಎಲ್ಲ ಅಧ್ಯಾಸಕ ಉಪಾದಾನ ಕಾರಣ ಅವಿದ್ಯೆ ಸಮಾನ ಐತಿ ಐತಿ. ಬಟ್ ನಿಮಿತ್ತ ಕಾರಣ ಏನಂದಲ್ಲ ಅವು ವಿಲಕ್ಷಣ ಯಾರ ಅಂತಃಕರಣದಾಗ ಯಾವ ಸಂಸ್ಕಾರ ಅದ ನೋಡು, ಆಯಾ ಸಂಸ್ಕಾರ ಅನುಸಾರ ಅವರಿಗೆ ಅಧ್ಯಾಸ ಆಗುತ್ತದೆ. ಯಾರಿಗೆ ಸರ್ಪದದ, ಯಾರಿಗೆ ಪೃಥ್ವಿ ರೇಖಾ ಅದ, ಯಾರಿಗೆ ಹೂಮದ, ಭೂಚಿದ್ರ, ಹಿಂಗ ಅವರ ಸಂಸ್ಕಾರವಾಸ ಅವ ಅಂತ ಹಿಂಗ 5-10 ಜಲಧಾರ ಹಿಂಗ ಆಯಾ ಸಂಸ್ಕಾರ ಅನುಸಾರವಾಗಿ ಅವನಿಗೆ ಅಧ್ಯಾಸ ಆಗುತ್ತದೆ. ಸೊ ವಿಲಕ್ಷಣ. ಜೈಸಾ ಅನುಭವಜನ್ಯ ಸಂಸ್ಕಾರ ಹೋವೆ, ಯಾವ ರೀತಿ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂತ ಸಂಸ್ಕಾರ ಇರೋದು ತೈಸಾ ಈ ಅವಿದ್ಯಾಕ ಪರಿಣಾಮವೇ. ಅವನ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂತ ಯಾವ ಸಂಸ್ಕಾರ ಇರುವುದು ಅದೇ ಸಂಸ್ಕಾರ ಅನುಸಾರವಾಗಿ ಆ ಅವಿದ್ಯ ಅದರ ಪರಿಣಾಮ ಆಗುತ್ತದೆ. ಅವಿದ್ಯೆ ಏನ್ ಮಾಡ್ತದು? ಪರಿಣಾಮ ಆಗುತ್ತದೆ. ಅಂದರೆ ಹಾವಾಗಿ ತೋರ್ತೈತಿ. ಪರಿಣಾಮ ಅಂದ್ರೆ ಏನು? ಹಾವಾಗಿ ತೋರುತ್ತದೆ, ರೂಪಾಂತರ ಪ್ರಾಪ್ತಿ. ಜೈಸಾ ಅನುಭವಜನ್ಯ ಸಂಸ್ಕಾರ ಹೋವೆ ತೈಸಾ ಈ ಅವಿದ್ಯಾ का परिणाम होवे, ಅಂದ್ರೆ अध्यास होवे. जिस पदार्थ का अहमाकार ज्ञानजन्य संस्कार सहित अविद्या होवे किस पदार्थ का अहमाकार विद्या का परिणाम रूप अध्यास होवे है. ಇದು ಅಲ್ಲಿ ಒಂದು ಇದು ಮಾಡಬೇಕು, ಕೌನ್ಸ್ ಮಾಡಿ ಒಂದ್ ಆಕಡೆ ಹಾಕಬೇಕು. ಅಂದ್ರೆ 3 ಹೇಳವದ ನಾವು. ಜಿಸ್ ಪದಾರ್ಥ ಹಿಡಿದು ಅಧ್ಯಾಸ ಹೋವೆ ಐತಲ್ಲ ಇಲ್ಲಿ ತನಕ ಮ್ಯಾಲ ಮೇಘ ಪರಿಣಾಮ ಹೋವೆ ಮುಂದೆ ಜಿಸ್ ಪದಾರ್ಥ ಅದಲ್ಲ ಅದಕ್ಕೆ ಮತ್ತೆ ಹಿಂಗ್ ಕೌನ್ಸ್ ಅಂದ್ರೆ ಗೊತ್ತ ಹಿಂಗ ಇದು ಮಾಡ್ಬೇಕು. ಇಲ್ಲಿ ತನಕ ಕೆಳಗೆ ಎಲ್ಲಿ ಅಧ್ಯಾಸ ಹೋವೆ ಹೇ, ಅಧ್ಯಾಸ ಹೋವೆ ಐತಲ್ಲ ಅಲ್ಲಿಗೆ ಅದು ಒಂದು. ಅಂದ್ರೆ ಒಂದು ಹೆಂಗೆ ಸಂಸ್ಕಾರ ನಮ್ಗೆ ಇರ್ತಾವ ಅದೇ ರೀತಿ ಸಂಸ್ಕಾರದ ಅನುಸಾರ ಅಧ್ಯಾಸ ಆಗುತ್ತದೆ. ಈ ಎಚ್ಚರಿಕೆ ಒಳಗ ಯಾರು ಅಹಮಾಕಾರ ಜ್ಞಾನಜನ್ಯ ಸಂಸ್ಕಾರ ಇರುವುದೋ ಜಾಗೃತ ಒಳಗ ಹೆಂಗ ಅದೇ ಸ್ವಪ್ನದಾಗ ಇರ್ತದ. ಮನುಷ್ಯ ಸಮಾನ ಹೇಳ್ಕತ್ತಾರ ಈ ಜಾಗೃತ ಒಳಗ ನಾ ಅಹಂ ಅಹಂ ಹಿಂಗೇನು ಅಧ್ಯಾಸ ಆಗ್ಯದ ಒಂದು ಸಂಸ್ಕಾರದ ಆ ಸಂಸ್ಕಾರ ಅನುಸಾರವಾಗಿಯೇ ಅವನಿಗೆ ಸ್ವಪ್ನದಲ್ಲಿ ಕೂಡ ಅಹಂ ಅಹಂನೇ ಆಗ್ತದೆ. ಎಲ್ಲಿ ಅಹಂ ಇಲ್ಲ ಅಲ್ಲಿ ಮಮ ಮಮ ನಂದು ಈ ಸಂಸ್ಕಾರ ಇತ್ತಪ್ಪ ಅಂದ್ರೆ ಅವನಿಗಾದರೂ ಕೂಡ ಕನಸುಗಳಗ ನಂದುನೇ ಆಗುತ್ತದೆ ಅಂತ ಹಿಂಗ ಅವರು ಆಯಾ ಸಂಸ್ಕಾರ ಅನುಸಾರವಾಗಿ ಅವನಿಗೆ ಅಧ್ಯಾಸ ಆತ ಅಂತ ಹೇಳ್ಕತ್ತಾರ. जिस पदार्थ का अहमाकार ज्ञानजन्य संस्कार सहित अविद्या होवे तिस पदार्थ का अहमाकार अविद्या का परिणाम रूप अध्यास होवे है. ಈಗ ಸೇರಿದು ಅಹಂ ಇದಕ್ಕೆ ನಾ ಅಂತಾನ ಅಧ್ಯಾಸ ಆಗ್ಯದ. ಅಧ್ಯಾಸ ಅಹಂ ಮನುಷ್ಯ, ಅಹಂ ಬ್ರಾಹ್ಮಣ ಅಂತ ಅಹಂ ಅದ ಶರೀರಕ್ಕೆ ಅಹಂ ಅಂತ ಅಲ್ಲಕತ್ತೇನೀಗ. ಅಹಂ ಅಂತ ನಾ ಅಂತಾನೇನಿಲ್ಲ ಶರೀರ. ಅಂದ್ರೆ ಎಚ್ಚರಿಕೆ ಒಳಗ ಇದಕ್ಕ ನಾ ಅಂದೇ ಅಧ್ಯಾಸ ಆಗ್ತದ. ಹಾ ಅದಕ್ಕ जिस पदार्थ का शरीर का अहमाकार ज्ञानजन्य संस्कार सहित अविद्या होवे. ಅವಿದ್ಯಾ ಜ್ಞಾನನು ನಾವು ಎಷ್ಟೆಷ್ಟು ವ್ಯವಹಾರ ಮಾಡ್ತೇವೋ
ಅವೆಲ್ಲ ಭ್ರಾಂತಿನೇ ಅದ. ಎಲ್ಲ ಭ್ರಾಂತಿ. ಯೋ ಯೋ ವ್ಯವಹಾರ ಸ ಅಧ್ಯಾಸ ಮೂಲ. ಮೂಲಕ ಯೋ ಯೋ ವ್ಯವಹಾರ ಸ ಅಧ್ಯಾಸ ಮೂಲ. ನಾ ಅಂದೇ ಎಲ್ಲ ವ್ಯವಹಾರ ನಡೀತದ. ಇದು ನಾನು ಅನ್ನೋದು ಯಾವುದು? ಸಾಮಾನ್ಯ ಚೈತನ್ಯ. ಸಾಮಾನ್ಯ ಚೈತನ್ಯ ಅವಿದ್ಯಾಕ ಉಲ್ಟಾ ಸಹಾಯ ಐತಿ. ಸಾಮಾನ್ಯ ಚೈತನ್ಯ ಏನೈತಿ? ಇದು ಅವಿದ್ಯಾಕ ವಿಶೇಷ ಚೈತನ್ಯ ಅಲ್ಲ, ಸಾಮಾನ್ಯ ಚೈತನ್ಯ. ಸಾಮಾನ್ಯ ಚೈತನ್ಯ ಏನೈತಲ್ಲ ಇದು ಅವಿದ್ಯಾಕ ಸಹಾಯಕ ಅಂದ್ರೆ ಅಧ್ಯಾಸ ಆಗ್ತದ. ಅಂದ್ರೆ ಅಧ್ಯಾಸ ಆಗ್ತದ. ನಾ ಅಂದು ಕೂಡಲೇ ಪ್ರಭು ಹೆಸರ. ಸಾಮಾನ್ಯ ಚೈತನ್ಯ ಸಹಾಯ ತಗೊಂಡು ವಿಶೇಷ ಚೈತನ್ಯ ನಾನು ಅಂತೀವಿ. ಇಲ್ಲ, ವಿಶೇಷ ಚೈತನ್ಯ ಯಾವಾಗ ಆತದ ಅವಾಗ ಅಧ್ಯಾಸ ನಿವೃತ್ತಿ ಆಗ್ತದ. ಸಾಮಾನ್ಯ ಚೈತನ್ಯ ಅಧ್ಯಾಸಕ ಕಾರಣ. ಸಾಮಾನ್ಯ ಚೈತನ್ಯ ಅದಲ್ಲ. ಈಗ ಸಾಮಾನ್ಯ ಚೈತನ್ಯ ಇದಮ್ ಅಂದ ಕೂಡಲೇ ಅಧ್ಯಾಸ ಆಗ್ತದೆ, ಅದಕ್ಕೆ ಸಾಮಾನ್ಯ ಅಂತೇವು. ಹಂಗ ಸಿದ್ಧಾಂತ ಒಳಗ ಯಾನು ಸಾಮಾನ್ಯ ಚೈತನ್ಯ ಅಂದ್ರೆ ಮೀ 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 ಅದಲ್ಲ. ಅದ್ ನಾ ಅಂದ ಕೂಡಲೇನೆ ನಾಮರೂಪಾದಿಗಳು ಹೇಳ್ತೇವೆ ನಾವು. ನಾ ಅಸಂಗ ಅದ್ವಯ ನಿತ್ಯ ಮುಕ್ತ ಅಂತ ಅನ್ನಲ್ಲ. ಅದು ಅಧ್ಯಾಸ ನಿವೃತ್ತಿ ಆದ್ಮೇಲೆ ಅಂತಾರ. ತಿಳಿತಿಲ್ಲ? ಅಂದ್ರೆ ಈಗ ಅಧ್ಯಾಸ ಏನಾಗ್ಲಿಕ್ಕದ? ಅಹಂ ಶರೀರ, ಅಹಂ ಬ್ರಾಹ್ಮಣ, ಹಿಂಗ ಇದು ಅಧ್ಯಾಸ. ಅಂತೂ ಎಚ್ಚರಿಕೆ ಹೋಗ ಅಧ್ಯಾಸದ ಪ್ರಕಾರ ಹೆಂಗಾತಂದ್ರ ಅಹಮಾಕಾರವೇ ಆಗಿ ತೋರುತ್ತದೆ. जिस पदार्थ का अहमाकार ज्ञान जन्य संस्कार सहित अविद्या होवे तिस पदार्थ का अहमाकार अविद्या का परिणाम रूप अध्यास होवे है. ಒಂದು ಐತಿಲ್ಲ. ಇದು दूसरा जिसका अंदर जिस पदार्थ का, जिसका अंदर ಮ್ಯಾಲಲ್ಲಿ जिस पदार्थ का ಅಂತ ಕೊಟ್ಟರಲ್ಲ, ಮುಖದಲ್ಲಿ ಕೊಟ್ಟರ. ಇಲ್ಲಿ जिसका ಅಂದ್ರೆ ನೀವು ತಿಳ್ಕೋಬೇಕು ಪದಾರ್ಥಕ ಅಲ್ಲ, ಮ್ಯಾಲ ಶರೀರ ಐತು ಪ್ರಭು ಅನ್ನೋದೇನು? ಜಿಸ್ಕಾ ಅದಲ್ಲ, ತಳದ. ಜಿಸ್ಕಾ ಅಂದ್ರೆ ಏನು? ಜಿಸ್ ಪದಾರ್ಥಕ. ಮುಖದವ್ರು ಕೊಟ್ಟಿಲ್ಲ. ಹಾ, ಜಿಸ್ ಪದಾರ್ಥಕ. ಮಮತಾಕಾರ. ಮಮತಾಕಾರ ಅಂದ್ರೆ ಏನು? ತಮ್ದು ಸತಿ ಸುತ ಮೊದಲಾದವುಗಳು ನನ್ನು, माझे 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 माझी बायको, माझी मुलं ಅಂತಾನವ. माझी मुलं, माझी मुलं, माझी बायको ಅಂತಾನ. ಮೀ ಬಾಯ್ಕು ಅಂತಾನೇನು ಅನ್ನಲ್ಲ. ವ್ಯವಹಾರದಾಗ ಎಚ್ಚರಿಕೆಯಾಗಿ ಈಗ ಜಾಗೃತಿ ಒಳಗ ಮೀ ಬಾಯ್ಕು ಅಂತಾನೇನು ಈಗ ಎಚ್ಚರಿಕೆ. ವ್ಯವಹಾರ ಮೀ ಬಾಯ್ಕು ಅಂತಾನ ಅಂದ್ರೆ ಮಾಜಿ ಬಾಯ್ಕೋನೇ ಅಂತಾರೆ ಎಲ್ಲರೂ. ಅಂದ್ರೆ ಇದು ಮಮತಾಕಾರ. ಯಾವ ಪದಾರ್ಥದು ಮಮತಾಕಾರ? ಮಮತಾಕಾರ ಅಂದ್ರೆ ಮಾಜಿ ಅಂದ್ರೆ ಸತಿ ಸುತಾದಿಗಳು ಮ್ಯಾಲ ಶರೀರ. ಇಲ್ಲಿ जिस पदार्थ का ಅಂದ್ರೆ ಸತಿ ಸುತಾದಿಗಳು ಮಮತಾಕಾರ ಮಾಜೆ. ತಿಳಿದಿಲ್ಲ ಬರು? हाँ, अनुभवजन्य संस्कार सहित अविद्या होवे तिस पदार्थ का सती सुतादि का ममताकार अविद्या का परिणाम रूप अध्यास होवे है. ಇಲ್ಲಿ ಕೌನ್ಸ್ ಮಾಡಿ 2 ಹಾಕ್ರಿ. ಎರಡನೇದು जिस पदार्थ का ಎರಡನೇದು ಐತಲ್ಲ, ಅಲ್ಲಿ ಕೌನ್ಸ್ ಮಾಡಿಲ್ಲ ಒಂದು. ಈಗ ಅದಕ್ಕೆ ಮುಂದೆ ಮತ್ತೆ ಜಿಸ್ಕಾದಲ್ಲ ಅದಕ್ಕೆ ಕೌನ್ಸ್ ಮಾಡಿ ಕೆಳಗೆ ಹೋವೆ ಅಲ್ಲಿಗೆ ಮಾಡಬೇಕು. ತಿಳಿದವಳಿಗೆ ಅದು ನೋಡಿ ತಿಳಿದ ಬರೋಬ್ಬರ ಕೌನ್ಸ್ ಮಾಡು. ತಿಳಿಲಿಲ್ಲ ಅಂದ್ರೆ ಒಮ್ಮೆ ಮಾಡೋದು ಕಾಡಕೊಡ ಅಂದ್ರೆ ಒಮ್ಮೆ ಮಾಡೋಣ ಮತ್ತೆ ಇದು ಮಾಡಬೇಡೋದು ಪುಸ್ತಕ. ತಿಳಿತಾ? ಅಂದ್ರೆ ಉಡ್ತೈತಲ್ಲ ಎರಡನೇ ಅಧ್ಯಾಸ ಹೆಂಗಾಗ್ತದ? ಮಮತಾಕಾರ ಅಧ್ಯಾಸ. ಹಾ, ಮಮತಾಕಾರ ಅಧ್ಯಾಸ ಆಗ್ತದ. ಅಂದ್ರೆ ನನ್ನು ಹಾ ಮ್ಯಾಲ ಮೀ 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 ಅಧ್ಯಾಸ ಆಗ್ತದ. ತದನಂತರ ಏನಂತಾರ? ಮಾಜೆ ಮಾಜೆ, ನನ್ನು ನನ್ನ ಮಕ್ಕಳು, ಮಾಜಿ ಬಾಯ್ಕೋ, ಮಾಜಿ ಮುಲ, ಹಿಂಗೆ ಅಧ್ಯಾಸ ಆಗ್ತದ. ನಾ ಅಂತ ಅನ್ನಲ್ಲ, ಮ್ಯಾಲ ನಾನ. ಕೆಳಗೆ ಎರಡನೇ ಪ್ರಕಾರ ಏನು ಹೇಳಿದ್ರು? ಹಿಂಗ ನನ್ನು ಮಾಜಿ ಮುಲಿ ಮಾಜಿ ಅಂದ್ರೆ ಮಮತಾಕಾರ ಅಧ್ಯಾಸ ಆಗುತ್ತದೆ. ಈ ಮೂರನೇದು जिस पदार्थ का इदमाकार अनुभवजन्य संस्कार सहित अविद्या होवे तिस पदार्थ का इदमाकार अविद्या का परिणाम रूप अध्यास होवे है. ಇದು ಮೂರನೇದು. ಮೂರನೇ ಕೌನ್ಸ್ ಮಾಡಿ 3 ಅಕಡೆ ಹಾಕಿದ್ರಿ. ಹಾ, जिस पदार्थ का ಅಂದ್ರೆ ಹೊರಗಿನ ಯಾವುದೇ ಘಟ ಪಟ ನಿಮ್ಗೆ ಮೇಗ ಗೊತ್ತಾಗಿಲ್ಲ. जिस पदार्थ का ಮೂರನೇದು
ಜಿಸ್ ಪದಾರ್ಥ ಕಾದಲ್ಲ ಅವು ಒಂದೊಂದೊಂದೊಂದು ಹಂಗೆ ಗೊತ್ತಾಗಿಲ್ಲ. ನೀವು ಇದರ ಕೌನ್ಸ್ ಮಾಡಿ ಹಾಕ್ಲ ಹೋವೆ ಹಾಂ ನೋಡ್ರಿ ಟೈಮ್ ಕೂಡ ಆಯ್ತು 10:30 ಆಯ್ತು ನಡ್ಸೋದೇನು ತಿಳಿತಾ 3 ಅಹಂ ನೋಡ್ರಿ ಆದಿ ಜಗದ್ಗುರು ಶಂಕರಾಚಾರ್ಯರು 3 ಅಧ್ಯಾಸ ಒಪ್ಪ್ಯಾರ. ಶಂಕರಾಚಾರ್ಯರು 3 ಅಧ್ಯಾಸ, ಅವು 6 ಅಧ್ಯಾಸ ಒಪ್ಪಿದ. ಒಂದು ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರೆ ಅಹಂ ಮಮ ಇದ ಅಹಂ ಎಚ್ಚರಿಕೆ ಆದ ಕೂಡಲೇ ಎಚ್ಚರಿಕೆ ನಿಧಾನ ಎಚ್ಚರಿಕೆ ಆಗ್ತೀವಲ್ಲ, ಎದ್ದ ಕೂಡಲೇ ಯಾನ್ ಮಾಡ್ತಾನ ಎದ್ದ ಕೂಡಲೇ ತಾನು ನೋಡ್ತಾನ, ತಾನು ಶರೀರಕ್ಕೆ ನೋಡ್ತಾನ, ಏನ್ ಕಾಣ್ತದ. ನೀವು ಏನ್ ಮಾಡ್ತೀವಿ ಎದ್ದ ಕೂಡಲೇ ದೇವ್ರಿಗೆ ನಮಸ್ಕಾರ ಮಾಡ್ತೀರಿಲ್ಲ, ನಾವು ಎದ್ದ ಕೂಡಲೇ ಏನ್ ಮಾಡ್ತೇವೆ ಹೌದಿಲ್ಲ. ಮತ್ತೆ ನಿದ್ಗಣ್ಣ ಯಾಕೆ ಮಾಡಲಿಲ್ಲ? ನಿದ್ದೆಗೆ ಭೀ ಮಾಡಬೇಕಾಗಿತ್ತು. ದೇವ್ರದ್ದು ಫೋಟೋ ದರ್ಶನ ಸಿದ್ಧಾರೂಢದ್ದು ಗೊತ್ತಿಲ್ಲ. ನಮಸ್ಕಾರ ಮಾಡವ ಇಲ್ಲ, ಈಗ ಎದ್ದ ನಮಸ್ಕಾರ ಮಾಡವ ಎಚ್ಚರಿಕೆ ಆಗಿ ಕೂತ. ಈಗೇನು ಸಿದ್ಧಾರೂಢ ಅಂತಾನಲ್ಲ, ಅವ ನಿದ್ದೆಗಿಲ್ಲ. ಈಗ ಎದ್ದ ಪ್ರಾರಬ್ಧ ಅನುಸಾರವಾಗಿ ಎದ್ದ ಹೌದಿಲ್ಲ. ಎದ್ದಾನ ಅಂತ ಹೇಳಿನೇ ಬರ್ತಾನೆ ನೋಡ್ತಾನೆ, ಅಲ್ಲಿ ಕಣ್ಣು ನೋಡ್ತಾನೆ. ಅದಕ್ಕೆ ಮೊದಲ ಮಟ್ಟ ಅಧ್ಯಾಸ ಅಹಂ, ಮೊದಲಿಂದ ಅಹಂ ಅಧ್ಯಾಸ. ಅಲ್ಲಿಂದ ಇವೆಲ್ಲ ಮನೆ ಮೇಲೆ ಮನ್ಕೊಂಡು ಅದು ನೋಡ್ತಾನ, ಮನಿ ಮಕ್ಕಳು ಹೆಂಡ್ರು ಅವಕ್ಕೆ ನೋಡ್ತಾನೆ. ಇನ್ನು ಮಮ ಅಧ್ಯಾಸ. ಅಲ್ಲಿಂದ ಹೊರಗೆ ಇವೆಲ್ಲ ಘಟ ಪಟ ಕುದುರಿ ಅವೆಲ್ಲ ಹೊರಗಿನ ಇದಂ ಅಹಂ ಮಮ ಇದಂ. ಈ 3 ಅಧ್ಯಾಸ ವಾಸ್ತವಿಕ ಎಲ್ಲ ಕಡೆ ನೋಡಿದರೆ ಅಹಂ ಅಧ್ಯಾಸ, ಮಮ ಅಧ್ಯಾಸ, ಇದಂ 3 ಅಧ್ಯಾಸ. ಇದ್ರ ಬಿಟ್ಟು ಎಲ್ಲಿ ಅಧ್ಯಾಸ? ಅಯಂ ನೈಸರ್ಗಿಕೋ ಅಯಂ ಅಧ್ಯಾಸ. ಈ 3 ನಿಸರ್ಗದಿಂದಲೇ ಕೊಡಲ್ಪಟ್ಟಿದೆ. ಅಯಂ ನೈಸರ್ಗಿಕೋ ಅಯಂ ಅಧ್ಯಾಸ. ನೈಸರ್ಗಿಕ ಅಹಂ ಇದಂ ಮಮ. ಅಹಂ ಮಮ ಇದಂ ಪ್ರತ್ಯಯೋರಂತ ಅಸ್ಮದ್ ಯುಷ್ಮದ್ ಪ್ರತ್ಯಯೋ ನೈಸರ್ಗಿಕೋ ಅಯಂ ಅಧ್ಯಾಸ. ನೋಡ್ರಿ ತಿಳ್ತಲ್ಲಿದು. जिस पदार्थ का इदमाकार अनुभवजन्य संस्कार सहित विद्या होवे, जिस पदार्थ का ಅಂದ್ರೆ ಘಟ ಪಟ ಗಜ ಯಾವಾನಂದನ स्वप्न प्रपंच का अधिष्ठान साक्षी होवे तो स्वप्न के गज आदि अहम गज ಸ್ವಪ್ನದಲ್ಲಿ ತೋರಾಡ್ತಕ್ಕಂಥ ಗಜಾದಿ ಅಲ್ಲ, ನಾವು ಎಲ್ಲನೇ ತಗೋರಿ. ಅಹಂ ಗಜ ನಾನಿ ಅನ್ಬೇಕಾಗಿತ್ತು ಅಂತ ಅವಂದು. ಅದಕ್ಕೆ ಇವರು ಜಾಗ್ರತ ಒಳಗೆ ಯಾವ ರೀತಿ ಪ್ರತಿಯೊಂದು ಅಧ್ಯಾಸಕ್ಕೆ ಉಪಾದಾನ ಕಾರಣ ಅವಿದ್ಯಾ ಇದು ಸಮಾನ ಇದ್ರೂ ಕೂಡ ನಿಮಿತ್ತಿ ಕಾರಣ ಸಂಸ್ಕಾರ ಏನೈತಿಯಲ್ಲ ಇದು ಭಿನ್ನ ಭಿನ್ನ ಅದಪ್ಪ. ಸಂಸ್ಕಾರ ಏನೈತಿಯಲ್ಲ ಅದು ಭಿನ್ನ ಭಿನ್ನ ಅದ. ಎಲ್ಲ ಒಂದೇ ಸಂಸ್ಕಾರ ಇರಲ್ಲ. ಸಂಸ್ಕಾರ ಅನುಸಾರ ಸಂಸ್ಕಾರ ಇದು ನಿಮಿತ್ತ ಕಾರಣದ, ಸಂಸ್ಕಾರ ಇದು ನಿಮಿತ್ತ ಕಾರಣದ. ಆಯಾ ನಿಮಿತ್ತ ಕಾರಣ ಅನುಸಾರವಾಗಿನೇ ಕಾರ್ಯ ಆಗ್ತದ. ನಿಮಿತ್ತ ಕಾರಣ ಅನುಸಾರವಾಗಿನೇ ಕಾರ್ಯ ಆಗ್ತವ. ಅಂದ್ರೆ ಸಂಸ್ಕಾರ ಅಹಂ ಸಂಸ್ಕಾರ ಇತ್ತು ಅಹಂ ಅಧ್ಯಾಸ, ಮಮ ಸಂಸ್ಕಾರ ಇತ್ತು ಮಮ ಅಧ್ಯಾಸ, ಇದಂ ಸಂಸ್ಕಾರ ಇತ್ತು ಇದಂ ಅಧ್ಯಾಸ. ಅವನ ಶಂಕ ಏನು, ಕನಸಿನ ಒಳಗ ಆನಿ ಗಜ ಮೊದಲಾದವಳು ನಾ ಆನಿ ಅನ್ಬೇಕಾಗಿತ್ತಲ್ಲ, ಸಾಕ್ಷಾಧಿಷ್ಠಾನ ಹೇಳಿದ್ರೆ ಅವಂದು. ಅದಕ್ಕೆ ಇವರು ಸಂಬಂಧ ಹೇಳಿದ್ರು ಅಹಂ ಮಮ ಇದಂ. ಈ ರೀತಿ ಸಂಸ್ಕಾರಗಳು ಭಿನ್ನ ಭಿನ್ನ ಇರೋಣದಿಂದ ಯಾವ ರೀತಿ ಸಂಸ್ಕಾರ ಇರೋದು ಅದೇ ರೀತಿ ಅಭ್ಯಾಸ ಆಗ್ತದ. ಈತನ
पूर्व अनुभव इदमा कार्य हुआ है हम्म. ಸ್ವಭೆ ಸ್ವಪ್ನಿಕೆ ಗಜಾಧಿಕನ ಪೂರ್ವ ಅನುಭವ ಪೂರ್ವ ಅನುಭವ ಅಂದ್ರೆ ಯಾವುದು ಪೂರ್ವದಲ್ಲಿ ಸತ್ಯ ದರ್ಶನ ಮಾಡ್ಯಾನ. ಅದೇ ಎಚ್ಚರಿಕೆ ಆಗ ಜಾಗ್ರತೆ ಒಳಗ ಪೂರ್ವ ಅನುಭವ ಅಂದ್ರೆ ಈಗ ಎಚ್ಚರಿಕೆ ಆಗ ಗಜಾಧಿಕನ ಪೂರ್ವ ಅನುಭವ ಇದಮಾ ಕಾರ್ಯ ಹುಯಾ ಹೇ ಇದಮಾ ಇದು ಘಟ ये घट है ये घोड़ा है ये हाथी है ಅಂತಾನಿಲ್ಲ ಇದು ಕುದುರೆ ಐತಿ ಅಂತಾನಿಲ್ಲ ನಾ ಕುದುರೆ ಅಂತ ಎಲ್ಲರೂ ಯಾರು ಅಂದರೇನು ಎಚ್ಚರಿಕೆ ಒಳಗ ಯಾವ ರೀತಿ ಅನುಭವ ಸಂಸ್ಕಾರ ಇರುವುದು ಏ ಹತಿ ಹೈ ಏ ಗೋಡಾ ಹೈ ಹಿಂಗೆ ಆಗ್ತದಿಲ್ಲ ಅಭ್ಯಾಸ ಇದು ನಾವು ವ್ಯವಹಾರ ಆಗ್ತದೆ ಅದೇ ರೀತಿಯಾಗಿಯೇ ಯಾವ ಸಂಸ್ಕಾರ ಪೂರ್ವ ಅನುಭವ ಅಂದ್ರೆ ಜಾಗೃತದಾಗ ಅದೇ ಸಂಸ್ಕಾರ ಅನುಭವಜನ್ಯ ಸಂಸ್ಕಾರ ಸ್ವಪ್ನದಲ್ಲಿ ಅಹಂ ಗಜಾನಿ ಅಂತಾನ ತಿರಿಗದು ಪೂರ್ವ ಅನುಭವ ಅಂದ್ರೆ ಜಾಗೃತ ಒಳಗೆ ಇದಮಾಕಾರ ಹುಯಾ ಹೈ ಅಹಮಾಕಾರಾಧಿಕ ಅನುಭವ ಹುಯಾ ನಹಿ ಜಾಗೃತ ಒಳಗ ಅದಕ್ಕೆ ಅಹಂ ನಾ ಆನಿ ಅಂತ ಅನ್ನಲ್ಲ ಇದು ಆನಿನೇ ಅಂತಾರ ಯಾತೆ ಅನುಭವಜನ್ಯ ಸಂಸ್ಕಾರ ಬಿ ಗಜಾದಿ ಗೋಚರ್ ಇದಮಾಕಾರಿ ಹೋವೆ ಆದ್ರಿಂದ ಅನುಭವದಿಂದ ಉತ್ಪನ್ನವಾಗಲ್ಪಟ್ಟಂತಹ ಸಂಸ್ಕಾರನೂ ಕೂಡ ಆ ಗಜಾದಿ ಆನಿ ಮೊದಲಾದವುಗಳನ್ನು ವಿಷೀಕರಿಸುವಂತ ಇದಮಾಕಾರವೇ ಆಗುತ್ತದೆ. ಈಗ ಇದಮಾಕಾರವೇ ಹ್ಯಾಂಗ ಸ್ವಪ್ನದ ನೀನು ಅಹಂ ಅನ್ಬೇಕೈತಿ ಅಂತೆಲ್ಲ ಪಣ ಜಾಗೃತ ಒಳಗ ಎಲ್ಲರಿಗೆ ವಸ್ತು ಒಳಗಲ್ಲಿ ಇದು ಇದು ಇದನ್ನೇ ಹಿಂಗಾಗೈತಿ. ಆದ್ರಿಂದ ಇದಮಾಕಾರದಿಂದ ಉತ್ಪನ್ನವಾಗಲ್ಪಟ್ಟಂತ ಅನುಭವಜನ್ಯ ಸಂಸ್ಕಾರನು ಅದೇ ರೀತಿಯಿಂದ ವಿಷೀಕರಿಸುತ್ತದೆ. ಹಾ ಇದಮಾಕಾರಿ ಹೋವೆ ಯಾತೆ ಅಯಂ ಗಜ ऐसी प्रतीति होवे है मई गजा अहम गजा ऐसी प्रतीति होवे नहीं. मई अंदर नन्ನಲ್ಲಿ ಆನಿ ನಾ ಆನಿ ನನ್ನಲ್ಲಿ ಆನಿ ನಾ ಅವ ಅಂದಿದ್ದು ಹಿಂಗ ಐಸಿ ಪ್ರತೀತಿ ಹೋವೆ ನಹಿ ನಾ ಆನಿ ನನ್ನಲ್ಲಿ ಆನಿ ಹಿಂಗ ಜ್ಞಾನ ಆಗುವುದೇ ಇಲ್ಲ ಅವ ಅಂದಿದ್ದು ಹಿಂಗ ಶಂಕ. ಸಂಸ್ಕಾರ ಅನುಮೇಯ ಹೈ ಸಂಸ್ಕಾರ ಏನೈತಲ್ಲ ಇದು ಅನುಮೇಯ ಅಂದ್ರೆ ಯಾಕ ಸಂಸ್ಕಾರ ಗುಣ ಇದು ಪ್ರತ್ಯಕ್ಷ ಇಲ್ಲ. ಸಂಸ್ಕಾರ ಅದಲ್ಲ ಕೆಲವು ಪದಾರ್ಥಗಳು ಏನದವಲ್ಲ ಇವು ಪ್ರತ್ಯಕ್ಷ ಇಲ್ಲ. ಸಂಸ್ಕಾರ ಸ್ನೇಹ ಗುರುತ್ವ ಕೆಲವು ಅದಾವಲ್ಲ ಇವು ಹಿಂಗೆ ಪ್ರತ್ಯಕ್ಷ ಕಾಣಿಸಲ್ಲ. ಈ ಸಂಸ್ಕಾರ ಈಗ ನಿಮ್ಮ ಸಂಸ್ಕಾರ ಹೆಂಗದು ನಮ್ಗೆ ಗುರ್ತಾಗಲ್ಲ. ಅಂತಃಕರಣ ನಿಮ್ಮ ಅಂತಃಕರಣ ಬ್ಯಾರೆ ಹೌದನಿಲ್ಲ. ಈಗ ನಾವು ಹೇಳಕತ್ತಿದ್ದೇವೆ ಚಲೋ ಹೇಳ್ಕತ್ತಾರ ಕೆಟ್ಟಗಳು ಏನು ಅವ್ರಿಗೆ ಹೇಳಿಕೆ ಬರೋದು ಒಂದು ಚಲೋ ಹೇಳ್ತಾರ ಅನ್ಬೋದು. ಸಂಸ್ಕಾರ ಅಂತಃಕರಣದಾಗ ಇರ್ತಾವೆ ಗುರ್ತಾಗಲ್ಲ, ಅದು ಪ್ರತ್ಯಕ್ಷ ಅಲ್ಲ. ಅದಕ್ಕೆ ಅನುಮೇಯ ಹಾ ಹಾ ಪ್ರತ್ಯಕ್ಷ ಅಲ್ಲ, ಅದಕ್ಕೆ ಅನುಮೇಯ. ಸಂಸ್ಕಾರ ಗುಣ ಏನೈತಲ್ಲ ಸಂಸ್ಕಾರ ಇದು ಗುಣ ಅದು ಗುಣ. ಆ ಸಂಸ್ಕಾರ ಗುಣ ಪ್ರತ್ಯಕ್ಷ ಹಿಂಗೆ ಕಾಣಿಸಲ್ಲ, ಪ್ರತ್ಯಕ್ಷ ಕಾಣಿಸಲ್ಲ, ಅದಕ್ಕೆ ಅನುಮೇಯ. ಕೆಲವು ಪದಾರ್ಥಗಳು ಈಗ ಸ್ನೇಹ ತಿಳ್ತಿಲ್ಲ ಗುರುತ್ವ ಪ್ರತ್ಯಕ್ಷ ಇಲ್ಲವು. तराजू मेंदू संस्कार अनुमेय है. कार्य के अनुकूल संस्कार की अनुमिति होवे है. ಕಾರ್ಯದ ಅನುಕೂಲ ಸಂಸ್ಕಾರದಿಂದ ಅನುಮಿತಿ ಜ್ಞಾನ ಆಗುತ್ತದೆ. ಹೆಂಗ ಈಗ ಸಂಸ್ಕಾರ ಹೆಂಗದ ಹಂಗೆ ಅಭ್ಯಾಸ ಆಗ್ತದೆ. ಸಂಸ್ಕಾರ ಕಾರ್ಯಮೆಂದು ಕಾರಣ ಅನುಮಾನ ಮಾಡ್ರಿ ಹೌದ್ರ. ಯಾವ ಸಂಸ್ಕಾರದಿಂದ ಆ ಹುಡುಗ ನೋಡಿ ದಿನ ಶಾಲೆ ಹೋಗ್ತಾನೆ ಅನ್ನೋದು ಹಿಂದೆ ಏನೇನೋ ಅದು ಅದ ಕಲ್ಸದ ಸಂಸ್ಕಾರದ ಆ ಹುಡುಗ ಏನು ಕಳ್ತನೆ ಮಾಡ್ಲಕತ್ತ ಅಂದ್ರೆ ಅದಕ್ಕೆ ಸಂಸ್ಕಾರ ಕಳ್ತಂದೆ ಅದ. ಕಾರ್ಯಮೆಂದು ಕಾರಣ ನೋಡ್ತೀವಿ ಹುಡುಗಿಯನ್ ಬರೋರು ಹುಟ್ಟಿಲ್ಲ. ಒಟ್ಟು ಕಾರ್ಯಮೆಂದು ಕಾರಣ ಅನುಮಾನ ಮಾಡ್ಬೇಕು. ಕಾರ್ಯ ಸಂಸ್ಕಾರ ಪ್ರತ್ಯಕ್ಷ ಇಲ್ಲ, ಅದಕ್ಕೆ ಅನುಕೂಲ ವ್ಯವಹಾರ ನೋಡಿಸಿಂದ ಕಾರಣ ಅನುಮಾನ ಮಾಡ್ರಿ. ಅನುಮಿತಿ ಹೋಗಿ ठीक है. संस्कार जनक पूर्व अनुभवी अध्यास रूपी है. ಅದು ಕಾರ್ಯಕ್ಕೆ ಅನುಕೂಲ ಸಂಸ್ಕಾರಕ್ಕೆ ಅನುಮಿತಿ ಹೋವೆ ಅದಲ್ಲ ಅಲ್ಲಿ ನೇಗೆ ಅಹಂ ಗಜ ಕಾರ್ಯಕ್ಕೆ ಅನುಕೂಲ ಅಂದ್ರೆ ಅಹಂ ಗಜ ಅಯಂ ಗಜ ಹಿಂಗ ಪ್ರತ್ಯಕ್ಷ. ಇದಂ ಕಾರ್ಯಕ್ಕೆ ಅನುಕೂಲ ಸಂಸ್ಕಾರಕ್ಕೆ
ಅನುಮಿತಿ ಹೋವೆ ಕಾರ್ಯದ ಮೇಲೆ ಅನುಕೂಲ ಸಂಸ್ಕಾರ ಅಂತ ಮಾಡ್ರಿ ಅದ್ರ ಕಾರ್ಯ ಏನು ಈಗ ಆ ಸ್ವಪ್ನದಲ್ಲಿ ಅವ ಅಹಂ ಅನ್ಬೇಕಂತ ನಾವು ಇದಮ್ನಿ ಆಗ್ಯದ ಅಲ್ಲಿ ನಾವು ಇದಮ್ನಿ ಆಗ್ತದ ಯಾಕೆ ಕಾರ್ಯ ಈಗ ಜಾಗ್ರತ ಒಳಗ ಇದಂ ಗಜ ಇದಂ ಘಟ ಏ ಘಟ ಅಂತಾನಿಲ್ಲ ಹಂಗೆ ಕಾರ್ಯ ಮೇಲೆ ನೀ ತಿಳ್ಕೊ ಅಯಂ ಗಜ ಅಂತ ತಿಳ್ಕೊ ಅಯಂ ಅವ ಅಹಂ ಅಹಂ ಆಗ್ಬೇಕಾಯ್ತು ಅಂತಾನವ ಅಂತಾನ ಇವರು ಕಾರ್ಯದ ಮ್ಯಾಲಿಂದು ಕಾರ್ಯ ಅಂದ್ರೆ ಏನು ಇದಮ್ನಿ ಅಂತಾರೆ ಎಲ್ಲರೂ ಇದಮ್ನಿ ಅಂತಾರೆ ಕಾರ್ಯ ಅದಕ್ಕೆ ಅನುಕೂಲ ಅನುಮಿತಿ ತಿಳ್ಕೊ ಪ್ರತ್ಯಕ್ಷ ಇಲ್ಲ ಅದು ಸಂಸ್ಕೃತದಲ್ಲಿ ನಿಮ್ಗೆ कार्य के अनुकूल संस्कार की अनुमिति होवे संस्कार जनक संस्कार का कारण पूर्व अनुभव भी अध्यास रूप है पूर्व अनुभव भी हाँ संस्कार जनक पूर्व अनुभव भी अध्यास रूपी है ಅದಕ್ಕೆ ಯೋ ಯೋ ವ್ಯವಹಾರ ಸ್ವ ಅಧ್ಯಾಸ ಮೂಲ ನಾವು ಎಷ್ಟು ವ್ಯವಹಾರ ಮಾಡ್ತೇವಲ್ಲ ಯಾವ್ಯಾವ ಸದ್ಯ ವ್ಯವಹಾರ ನಮ್ದೇನು ನಡೆದಲ್ಲ ಅದೆಲ್ಲ ಅಧ್ಯಾಸಿ ಅದ ಏನು ನಾವೀಗ ಏನು ವ್ಯವಹಾರ ಮಾಡ್ಲಿಕ್ಕತ್ತಿದ್ದೆವು ಈ ವ್ಯವಹಾರ ಎಲ್ಲ ಅಧ್ಯಾಸಿ ಅದ ವಾಸ್ತವಿಕವಾಗಿ ಅಹಂ ನಾ ಅಂತಾನ ಅಂದಕೇಶನ್ ಶರೀರಕ್ಕೆ ಅಂತಾನ ಅಧ್ಯಾಸಿ ಅದ ನಂದು ಅಂತಾನ ಅಧ್ಯಾಸಿ ಅದ ಯಾವ್ಯಾವ ಈ ಸದ್ಯ ನಾವು ವ್ಯವಹಾರ ಮಾಡ್ಲಿಕ್ಕತ್ತೀವಲ್ಲ ಇದು ಅಧ್ಯಾಸಿ ಅದ ಅಂದಮೇಲೆ ಪೂರ್ವ ಅನುಭವ ಹಿಂದನ್ನು ಕೂಡ ಅವ ಅಧ್ಯಾಸ ಮೂಲಕವಾಗಿಯೇ ವ್ಯವಹಾರ ಆಗೈತಿ ಹಿಂದೆ ಆ ಸಂಸ್ಕಾರದಿಂದಲೇ ಈಗಾದರೂ ಕೂಡ ಅದರಲ್ಲಿ ಅಧ್ಯಾಸದಿಂದಲೇ ಪ್ರವೃತ್ತಿ ಆಗ್ಯಾನ ಅಧ್ಯಾಸದಿಂದಲೇ ಪ್ರವೃತ್ತಿ ಈಗ ತಿಳಿದು ಒಬ್ಬ ಜ್ಞಾನಿ ನಾ ಮನುಷ್ಯ ಅಂತ ಅಂತಾನೇನು ಈಗ ತಿಳಿದನವ ಅವನಿಗೆ ಅಧ್ಯಾಸ ಹೋಗೈತಿ ಪರಂತು ನಮ್ಗೆ ಅಧ್ಯಾಸ ಭ್ರಾಂತಿ ಹಂಗೆ ಉಳ್ದೈತಿ ಯಾಕೆ ಆ ಅವಿದ್ಯೆ ಹಂಗೇನೆ ಅದ ಆ ವಿದ್ಯೆ ಹಂಗೆ ಅದ ಸಂಸ್ಕಾರ ಸೂಕ್ಷ್ಮ ಶರೀರದಾಗ 17 ತತ್ವದ ಕೂಡಲ್ಪಟ್ಟಂಥ ಸೂಕ್ಷ್ಮ ಶರೀರ ಅದರೊಳಗೆ ಸಂಸ್ಕಾರ ಅದ ಹಿಂದಿಂದು ಅವಿದ್ಯಾ ಕಾಮ ಕರ್ಮ ಅವಿದ್ಯಾ ಇವು ಎಂದು ನಾವು ಮನುಷ್ಯ ಶರೀರ ಹುಟ್ಟು ಬಿಟ್ಟು ಬಂದಿದ್ದೇವಲ್ಲ ಈ ಸದ್ಯ ವರ್ತಮಾನ ಶರೀರ ತಕ್ಕ ಅವು ಮೂರು ಹಂಗೆ ಅದಾವ ಕಾಮ ಕರ್ಮ ಮತ್ತು ಇದು ಅವಿದ್ಯಾ ಆ ಅವಿದ್ಯಾನೇ ಎಲ್ಲಕ್ಕೆ ಉಪಾದಾನ ಕಾರಣದ ಎಲ್ಲ ಅಧ್ಯಾಸಕ ಮತ್ತು ಅವಿದ್ಯಾ ಹೆಂಗೆ ಹೆಂಗೆ ನಮ್ಮ ಸಂಸ್ಕಾರಗಳು ಅದೇ ರೀತಿಯಾಗಿ ಈಗ ಪರಿಣಾಮ ಆಗ್ತದ ನನ್ನ ಮಕ್ಕಳು ನಾ ಶರೀರ ನಂದು ಹೊಲ ಹಿಂಗೆಲ್ಲ ಇದು ಅಧ್ಯಾಸದ ನಾನು ಅಂದ್ರೆ ಪೂರ್ವ ಅನುಭವನೂ ಕೂಡ ಇದು ಅಧ್ಯಾಸನೇ ಹಿಂದಿಂದು ಅಧ್ಯಾಸ ಮೂಲಕವಾಗಿ ಕಾರ್ಯ ನಡೆದ ನಮ್ಮದು ಹಾಂ संस्कार जनक पूर्व अनुभव भी अध्यास रूप है ताका जनक संस्कार भी इदमाकारी होवे ಅದಕ್ಕೆ ಕಾರಣ ಆ ಪೂರ್ವ ಅನುಭವಕ್ಕೆ ಜನಕ ಕಾರಣ ಸಂಸ್ಕಾರನೂ ಕೂಡ ಇದ್ಮಾಕಾರನೇ ಆಗುತ್ತೆ ಪೂರ್ವ ಅನುಭವನೂ ಕೂಡ ಇದ್ಮಾಕಾರನೇ ಆಗುತ್ತದೆ ಅಧ್ಯಾಸ ಪ್ರವಾಹ ರೂಪ ಅನಾದಿ ಹೈ ಅಧ್ಯಾಸ ಏನೈತಿದು ಅನಾದಿ ಐತಿ ಅಧ್ಯಾಸ ಅನಾದಿ ಅನ್ನೋದಕ್ಕಿಂತಲೂ ಅವಿದ್ಯಾ ಅನಾದಿ ಐತಿ ಅಂತ ಅವಿದ್ಯಾ ಅನಾದಿ ಹೈ प्रवाह रूप अनादि है अध्यास प्रवाह रूप अनादि है याते लिखिदु यो यो वारास अध्यास मूल अंद्रे अविद्या अनादि इरोद्रिंद अध्यासनु अनादि याते प्रथम अनुभव के इदमाकार तामे कोई हेतु नहीं ಇದು ಅಧ್ಯಾಸ ಏನದಲ್ಲ ಇದು ಪ್ರವಾಹ ರೂಪ ಅನಾದಿ ಇರೋಣದ್ರದಿಂದ ಮೊದಲು प्रथम अनुभव के इदमाकार तामे कोई हेतु नहीं तामे कोई हेतु नहीं अंದ್ರ ಈಗ ಮೊಟ್ಟ ಮೊದಲ ಈಗ ವರ್ತಮಾನ ಕಾಲದಲ್ಲಿ ಈ ಸದ್ಯ ನಾವು ಅಧ್ಯಾಸ ಮೂಲಕವಾಗಿ ವ್ಯವಹಾರ ಮಾಡ್ಲಿಕ್ಕಿದ್ದೇವೆ ಈ ಸದ್ಯ ಯಾವ ವ್ಯವಹಾರ ನಡೆದದ ನಾ ಮನುಷ್ಯ ಬ್ರಾಹ್ಮಣ ಏನೇನು ಇವೆಲ್ಲ ಅಧ್ಯಾಸ ಈ ಅಧ್ಯಾಸ ಮೂಲಕವಾಗಿ ಈಗ ವ್ಯವಹಾರ ನಡೆದದ ನೀವೇನು ಹೇಳ್ಕತ್ತೀರಿ ಈಗ ಸದ್ಯ ನಡೆದಿರುವ ಅಧ್ಯಾಸಕ ಕಾರಣ ಪೂರ್ವ ಅನುಭವ ಹೇಳಿದ್ರಿ ಹಿಂದಿಂದು
ಹಿಂದಿಂದು ಆ ಅವಿದ್ಯಾ ಮೂಲಕವಾಗಿ ಪೂರ್ವ ಅನುಭವ ಅಧ್ಯಾಸ. ಇದಕ್ಕೆ ಮೊದಲು ಯಾವದ್ರಿ ಅವಂದು ಪೂರ್ವ ಅನುಭವ ಅಲ್ಲ. ಪೂರ್ವ ಅನುಭವ ನೀ ಕಾರಣ ಅಂತ ತಿಳ್ಕೊಬೇಡ. ಮತ್ತೆ ಏನ್ ತಿಳ್ಕೊಬೇಕು ನಾವು? ಪೂರ್ವ ಅಂದ್ರೆ ಪೂರ್ವ ಎಂದು ಸಿಗುದಿಲ್ಲ. ಇದು ವಿಚಾರ ಸಾಗರ 2ನೇ ತರಂಗದ ಹೋಗೈತಿದು. ಪೂರ್ವ ನಿನ್ನಿಂದು ಅಹಂಕಾರ ಯುಕ್ತ ಚಿದಾಭಾಸ ಜ್ಞಾನ ಸಂಸ್ಕಾರದಿಂದ ವ್ಯವಹಾರ ಮಾಡಿರುವನು ಅದೇ ಈಗ ವರ್ತಮಾನದಲ್ಲಿ ಕಾರಣ ಅಂತ ತಿಳ್ಕೊ. ನಿನ್ನಿಂದ ಅಂದ್ರೆ ಏನು? ಹೋದ ಜನ್ಮದು ಯಾವ ಅಹಂಕಾರದಿಂದ ಕೂಡಲ್ಪಟ್ಟಂತ ಚಿದಾಭಾಸ ಯಾವ್ಯಾವ ವ್ಯವಹಾರ ಮಾಡ್ಯಾನ ಆ ವ್ಯವಹಾರ ಅಹಂಕಾರ ಸಹಿತ ಚಿದಾಭಾಸ ಯಾವ ಸಂಸ್ಕಾರ ಸಹಿತ ಕೂಡ್ಕೊಂಡು ವ್ಯವಹಾರ ಮಾಡ್ಯಾನ. ಈಗ ವರ್ತಮಾನ ಶರೀರದಲ್ಲಿ ಅದೇ ಚಿದಾಭಾಸ ಹಿಂದಿನ ಸಂಸ್ಕಾರ ಅನುಸಾರವಾಗಿ ಈ ವ್ಯವಹಾರದಲ್ಲಿ ಪ್ರವೃತ್ತಿ ಆಗ್ಯಾನ ಅಧ್ಯಾಸ ಮೂಲಕವಾಗಿ. ಈಗೇನು ಸದ್ಯ ವ್ಯವಹಾರ ಮಾಡ್ಲಕತ್ತಾನ. ಇವತ್ತಿಂದು ನಿನ್ನಿಂದು ಇವತ್ತಿಗೆ ಕಾರಣ, ಈಗ ಸದ್ಯ ವರ್ತಮಾನ ಕಾರಣ, ಈ ವರ್ತಮಾನದು ಮುಂದಿನ ಜನ್ಮದ ಕಾರಣ. ಇಷ್ಟೇ ತಿಳ್ಕೊ. ಹಿಂದೆ ಹೋಗಬೇಡ. ಹಿಂದಂದ್ರೆ ಒಟ್ಟು ಸಿಗಲ್ಲ. ಅಂದ್ರೆ ಒಟ್ಟು ಅದನ್ನು ಅಂತ್ಯ ಹತ್ತಲ್ಲ. ಅದಕ್ಕೆ ಪ್ರಥಮ ಅನುಭವಕ್ಕೆ ಇದಮಾಕಾರ ಅಲ್ಲಿ ಸ್ವಲ್ಪ ಮಾಡಬೇಕು. ತಾಮೇ ಕೋಯಿ ಹೇತು ನಹಿ, ये ಶಂಕಾ ಸಂಭವೇ ನಹಿ. ನಿನ್ನ ಶಂಕನೇ ಸಂಭವಿಸುವುದಿಲ್ಲ. ಯಾಕಂದರೆ ಅನಾದಿ ಪಕ್ಷ ಮೇ ಕೋಯಿ ಅನುಭವ ಪ್ರಥಮ ನಹಿ. ಅನಾದಿ ಪಕ್ಷದಲ್ಲಿ ಮೊಟ್ಟ ಮೊದಲು ಯಾವುದು ಅಂತ ಹಿಂಗ ಸಿಗುವುದಿಲ್ಲ. ಪ್ರಥಮ ಅನುಭವ ನಹಿ. पूर्व से उत्तर सारे अनुभव है. पूर्व से उत्तर निन्निंदु पूर्व से उत्तर पूर्व से अंद्रेनु निन्निंद पूर्व अनुभव ಈಗಿಂದ ಕಾರಣ, ಈಗಿಂದು ಮುಂದಿನ ಕಾರಣ. ಇಷ್ಟೇ ತಿಳ್ಕೊ. ಅನುಭವ ಗೊತ್ತಿಲ್ಲ. ಈಗ ಒಂದು ಶಂಕೆಗೆ ಸಮಾಧಾನ ಆಯಿತು. ನಾಳೆಗೆ 2ನೇ ಶಂಕ.